ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮ ಎದ್ದೇಳು ಮಂಜುನಾಥ 2 ಸಿನಿಮಾ. ಇದು ಪಾರ್ಟ್ 2 ಅಲ್ಲ, ವರ್ಷನ್ 2. ನಾನು ಮತ್ತೊಂದ್ಸಲ ಮೆನ್ಷನ್ ಮಾಡ್ತಾ ಇದೀನಿ, ಇದು ಆ ಸಿನಿಮಾದ ಪಾರ್ಟ್ 2 ಅಲ್ಲ, ವರ್ಷನ್ 2. ಎದ್ದೇಳು ಮಂಜುನಾಥ ಸಿನಿಮಾ ಅಂದ ತಕ್ಷಣ ಅದು ಆ ಸಿನಿಮಾ ಇಷ್ಟ ಆಗ್ಲಿಲ್ಲ ಅಂತ ಹೇಳೋರು ಬಹಳ ಕಡಿಮೆ ಪ್ರಮಾಣದವರು. ಏನು ಇವತ್ತು ಆ ಸಿನಿಮಾದ ಒಂದು ಹಾಡು, ವಿಶೇಷವಾದಂತಹ ಹಾಡು ಬಿಡುಗಡೆ ಕಾರ್ಯಕ್ರಮ ಆಗಿದೆ. ಜೊತೆಗೆ ಆ ಸಿನಿಮಾದ ನಿರ್ದೇಶಕರು ಹಾಗೆ ಕಥಾನಾಯಕರು ಆಗಿರುವಂತಹ ಗುರುಪ್ರಸಾದ್ ಸರ್ಗೆ ಒಂದು ಗುರು ನಮನ ಕಾರ್ಯಕ್ರಮ ಕೂಡ ಸಾಂಗ್ ರಿಲೀಸ್ಗೂ ಮುಂಚೆ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅವ್ರ ಜೊತೆ ಕೆಲಸ ಮಾಡಿರೋರು, ಅವರು ಒಡನಾಟದಲ್ಲಿದ್ದವರು, ಕುಟುಂಬದವರು, ಸ್ನೇಹಿತರ ಬಳಗ ಎಲ್ಲರೂ ಆಗಮಿಸಿದ್ದಾರೆ. ಆದಷ್ಟು ಎಲ್ಲರನ್ನೂ ನಾನು ಕರೆದು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ದೀಪ ಬೆಳಗೋ ಮೂಲಕ ಕಾರ್ಯಕ್ರಮ ಶುರು ಮಾಡ್ಬಿಡೋಣ. ಅದಕ್ಕೆ ಪ್ರಮುಖವಾಗಿ ಅತಿಥಿ ಗಣ್ಯರಾಗಿ ಆಗಮಿಸಿರುವಂತವ್ರು, ಹಾಗೆ ಈ ಸಿನಿಮಾದಲ್ಲೂ ಕೂಡ ಪಾತ್ರ ನಿರ್ವಹಣೆ ಮಾಡಿರುವಂತಹ ಶರತ್ ಲೋಹಿತ್ ಅಶ್ವಸರ್ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಹಾಗೆ ಈ ಸಿನಿಮಾದ ನಾಯಕಿ ರಚಿತಾ ಮಹಾಲಕ್ಷ್ಮಿ ಅವರು ಬರಬೇಕು, ಸಿಂಪಲ್ ಸುನಿ ಸರ್ ಬರಬೇಕು, ಸುಮಿತ್ರಾ ಗುರುಪ್ರಸಾದ್ ಅವರು ಬರಬೇಕು, ಉದಯ್ ಮೆಹ್ತಾ ಸರ್, ಚಂದ್ರು ಸರ್, ಈ ಸಿನಿಮಾದ ನಿರ್ಮಾಪಕರು ರಮೇಶ್ ಸರ್, ಎಲ್ಲರೂ ಸೇರ್ಕೊಂಡು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಶುರು ಮಾಡೋಣ. ಮೇಡಮ್ ದಯವಿಟ್ಟು ಬರಬೇಕು. ರೇವತಿ ಕಾಮತ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೇಡಮ್ ಪ್ಲೀಸ್. ಯಾರು ನಿತ್ಕೊಂಬೇಡಿ. ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ. ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ. ಕರಿಮುಖ ನೋಡಿದರೆ ಇಲ್ಲ ಪಾಯ, ಭಕ್ತಿಗೆ ಗಣಪನು ಒಲಿವ ಉಪಾಯ. ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ. ಕರುಣಾ ಸಾಗರ ಗಜಮುಖನ, ಕರುಣಾ ಸಾಗರ ಗಜಮುಖನ ಶರಣು ಹೊಂದಿದೆ ಭಕ್ತ ಜನ. ನಂಬಿದೆನ ಚೆಲ್ಲು ಪ್ರೇಮದ ಹೊಂಗಿರಣ, ಕಾಣೆನು ನಿನಗೆ ಸರಿಸಮಾನ. ಕಾಣುವ ದೈವವು ನೀನೇ ಕಣ. ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ. ಕರಿಮುಖ ನೊಲಿದರೆ ಇಲ್ಲ ಅಪಾಯ, ಭಕ್ತಿಗೆ ಗಣಪನು ಒಲಿವ ಉಪಾಯ. ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ. ಕಾರ್ಯಗಳೆಲ್ಲ ವಿಜಯ, ಕಾರ್ಯಗಳೆಲ್ಲ ವಿಜಯ. ಎಲ್ರಿಗೂ ನಮಸ್ಕಾರ. ಬ್ಯಾಕ್ಗ್ರೌಂಡ್ ಇವತ್ತು ನಿರ್ದೇಶಕರಾದಂತ ನಮ್ಮ ಗುರುಪ್ರಸಾದ್ ಅವರು ಇದ್ದಿದ್ರೆ ಈ ಆಡಿಟೋರಿಯಂ ಅಲ್ಲಿ ಇನ್ನೊಂದಷ್ಟು ನಗು, ಇನ್ನೊಂದಷ್ಟು ಓಡಾಟ, ಇನ್ನೊಂದಷ್ಟು ಅಬ್ಬರ ಎಲ್ಲ ಇರ್ತಿತ್ತೇನೋ. ಅದನ್ನ ನಾವು ಇವತ್ತು ಮಿಸ್ ಮಾಡ್ಕೊತಾ ಇದ್ದೀವಿ. ನಾನು ಅವರನ್ನ ಒಬ್ಬ ಅಭಿಮಾನಿಯಾಗಿ ನೋಡ್ತಿದ್ದೆ. ಅವರ ಸಿನಿಮಾಗಳಲ್ಲಿ ಅಭಿನಯಿಸುವಂತ ಅವಕಾಶ ನನಗೇನು ಸಿಕ್ಕಿರಲಿಲ್ಲ. ಈಗಾಗಲೇ ನಾನು ಹಿಂದೆ ಒಮ್ಮೆ ಹೇಳಿದ್ದೇನೆ,
ನಮ್ಮ ತಂದೆ ಬಹಳ ದೊಡ್ಡ ಕ್ರಿಟಿಕ್. ಅವರ ಸಿನಿಮಾಗಳನ್ನ ನೋಡ್ತಾ ಇದ್ರು ಕೂಡ ಯಾವುದನ್ನು ಬಹಳ ಇಷ್ಟಪಟ್ಟು ನೋಡಿದ್ದಾಗಲೇ ಕಂಟಿನ್ಯೂಸ್ ಆಗಿ ನಾನು ನೋಡಲಿಲ್ಲ. ಬಟ್ ಈ ಸಿನಿಮಾ ಮಠ ಸಿನಿಮಾ ಅಥವಾ ಎದ್ದೇಳು ಮಂಜುನಾಥ, ಇದನ್ನ ನಾನು ಕಂಡ ಹಾಗೆ ಅದು ಎಷ್ಟು ಸರಿ ಟಿವಿನಲ್ಲಿ ಬಂದಿದೆಯೋ ಅದಷ್ಟು ಸರಿ ಕೂಡ ನಗ್ನಗ್ತಾ ಒಬ್ಬರೇ ಅವ್ರ ರೂಮಲ್ಲಿ ಕೂತ್ಕೊಂಡು ನೋಡ್ತಾ ಎಂಜಾಯ್ ಮಾಡ್ತಾ ಇರೋರು. ಇದೊಂದೇ ಸಿನಿಮಾ ನಾನು ಏನು ಇಷ್ಟೊಂದು ಇದು ಮಾಡ್ತಾರಲ್ಲ ಅಂತ ಅವ್ರ ಜೊತೆ ಕೂತ್ಕೊಂಡು ನಾನು ಎಂಜಾಯ್ ಮಾಡಿದ್ದೀನಿ. ಸೊ ಹಾಗಾಗಿ ಆ ಸಿನಿಮಾ ಬಗ್ಗೆ, ಆ 2 ಸಿನಿಮಾಗಳ ಮಹತ್ವ ನನಗೆ ಅವತ್ತು ಒಬ್ಬ ಕಲಾವಿದನಾಗಿ ಗೊತ್ತಾಯ್ತು, ತಿಳಿತು. ಯಾವುದೇ ಒಬ್ಬ ಕಲಾವಿದನಿಗೆ ಒಬ್ಬ ಒಳ್ಳೆ ನಿರ್ದೇಶಕನ ಅಡಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇರ್ತದೆ. ಆ ಆಸೆ ನನಗೂ ಕೂಡ ಆ ದಿವಸಗಳಲ್ಲಿ ಹೋಗಿತ್ತು. ಬಟ್ ಈಡೇರಿದ್ದು ಅವರ ಈ ಕೊನೆಯ ಚಿತ್ರದಲ್ಲಿ. ಬಹಳ ಎಂತ ವ್ಯಕ್ತಿತ್ವ ಅಂತಂದ್ರೆ ಅವರು ಫೋನ್ ಮಾಡಿ, ನಾನು ಅಂದ್ಕೊಂಡಿದ್ದ ನಿರ್ದೇಶಕ ಗುರುಪ್ರಸಾದಿನ ಫೋನ್ ಮಾಡ್ತಿರೋದು, ನನ್ನ ಜೊತೆಲಿ ದೂರವಾಣಿಯಲ್ಲಿ ಮಾತಾಡ್ತಿರೋದು ಅನ್ನೋ ಒಂದು ಅನುಮಾನ ಬರುವಷ್ಟರ ಮಟ್ಟಿಗೆ ಸಹಜವಾಗಿ, ಸಿಂಪಲ್ ಆಗಿ, ಅಣ್ಣ ನೀವು ಬೇಕು ನೀವು ಮಾಡಬೇಕು, ನನ್ನ ಚಿತ್ರದಲ್ಲಿ ನಿಮ್ಗೆ ಒಂದು ಒಳ್ಳೆ ಪಾತ್ರ ಇಟ್ಟಿದ್ದೀನಿ, ನೀವು ಅಂತ ಕಲಾವಿದ ಇಂಥ ಕಲಾವಿದ, ಬಹಳ ಫೋನ್ ನಲ್ಲಿ ನನಗೆ ಹೊಗಳಿದ್ರು. ನನಗೆ ಒಂದು ರೀತಿಯಲ್ಲಿ ಮುಜುಗರ ಆಗುವಂಥದ್ದು, ಯಾರೇ ಹೊಗಳಿದಾಗ ಒಂದು ರೀತಿಯ ಮುಜುಗರ, ಒಂದು ರೀತಿಯ ಸಂಕೋಚ ಆಗ್ತದೆ. ಸೊ ಆ ರೀತಿಯ ಮುಜುಗರಕ್ಕೆ ಒಳಪಟ್ಟೆ ನಾನು. ಏನು ಇಂಥವು ನನ್ನನ್ನು ಅಷ್ಟೊಂದು ಇದು ಮಾಡ್ತೀರಲ್ಲ. ಆಯ್ತು, ಒಂದು 5-6 ದಿವಸದ ಕೆಲಸ ಅಂತ ಹೇಳಿದ್ರು. ಅದು ಒಂದು 8 ದಿವಸಕ್ಕೆ ಹೋಯ್ತು, 8-9 ದಿವಸಕ್ಕೆ ಹೋಯ್ತು. ಬಹಳ ನಾನು ಎಷ್ಟೋ ನಿರ್ದೇಶಕರ ಅಡಿಯಲ್ಲಿ ಕೆಲಸ ಮಾಡಿದ್ದೇನೆ. ಈ ತರದ ಒಬ್ಬ ನಿರ್ದೇಶಕನ ಜೊತೆಲಿ ನಾನು ಕೆಲಸ ಮಾಡಿರ್ಲಿಲ್ಲ. ಬೆಳಗ್ಗೆ ಕರೆಸೋರು ಶುರುವಾಗ್ತಿದ್ದು ಸಂಜೆ 5 ಗಂಟೆಗೆ ಆಗ್ಬಿಡೋದು. ಬರ್ತಾನೆ ಇರ್ಲಿಲ್ಲ ಒಂದು ಸೆಟ್ಗೆ. ನನಗೂ ಕನ್ಫ್ಯೂಷನ್, ಇದೇನೋ ಹೊಸ ರೀತಿಯಲ್ಲಿ ಇರ್ಬೋದೇನೋ, ಬರ್ತಾರೆ ಅಂತಿದ್ರು. ಬಂದು ಶುರುವಾಗಿ ಅವ್ರೇನೋ ಒಂದಷ್ಟು ಸೀನು ತಲೆಯಲ್ಲಿ ಹಾಕೊಂಬಂದಿರೋರು ಒಂದು 5 ರಿಂದ 6 ಪ್ಯಾಕಪ್, ಈ ತರ ಒಂದು 5-6 ದಿವಸ ಆಗೋಗ್ಬಿಟ್ಟಿದೆ. ಆದ್ರೆ ಆ 1.5 ಗಂಟೆ ಏನ್ ಶೂಟ್ ಮಾಡ್ತಿದ್ರು ಅದು ಒಂದು ಇಡೀ ದಿವಸಕ್ಕೆ ಆಗೋಷ್ಟು ಕ್ವಾಲಿಟೇಟಿವ್ ವರ್ಕ್ ಆಗಿರೋದು. ಒಂದು ಇಡೀ ದಿವಸ ಶೂಟ್ ಮಾಡ್ತಿರಲ್ಲ ಬೇರೆಯವರು. ನಾನು ಇವರು ಹೆಚ್ಚು ಅವ್ರ ಕಡಿಮೆ ಅಂತ ಮಾಡ್ತಿಲ್ಲ, ಬಟ್ ಇವರ ಶೈಲಿ ಅದು. ಅವರ ತೀರ್ಕೊಳ್ಳೋ 15-20 ದಿವಸದ ಮುಂಚೆ ಒಟ್ಟಿಗೆ ಇದ್ವಿ. ಆಮೇಲೆ ಈವನ್ ಡಬ್ಬಿಂಗ್ ಅಲ್ಲಿ ಕೂಡ ಅವರದೇ ಆದಂತ ಶೈಲಿ, ಒಂದು ರೀತಿ ಅದು ಬರೋವರೆಗೂ ಬಿಡ್ತಿರ್ಲಿಲ್ಲ. ಬರೋವರೆಗೂ ಅಂದ್ರೆ ನಾನೇನಂತಂದ್ರೆ ನಾನು ಬೇಸರ ಮಾಡ್ಕೊಳ್ಳಲ್ಲ, ಎಷ್ಟು ಸರಿ ಆದ್ರೂ ಮಾಡ್ತಾನೇ ಹೋಗ್ತೀನಿ. ನಾನು ನಿರ್ದೇಶಕರನ್ನ ತಲುಪಬೇಕು, ಅವ್ರಿಗೆ ಏನ್ ಬೇಕಾಗಿದೆ, ಅವ್ರ ಮನಸ್ಸಿನಲ್ಲಿ ಏನಿದೆ ಅದನ್ನ, ಅವ್ರು ಏನ್ ಬಯಸ್ತಾ ಇದಾರೆ ಅದನ್ನ ಕೊಡಬೇಕು ಅನ್ನೋದು ನನಗೂ ಒಂದು ಹಠ. ಆಮೇಲೆ ನಾನು ಗುರುಗೆ ಸಿಕ್ಕಾಕೊಂಡ್ಬಿಟ್ಟೆ. ನನಗೆ ಗೊತ್ತಾಗೋಯ್ತು, ಆಮೇಲೆ ಅವ್ರ ಶೈಲಿ ಗೊತ್ತಾಗೋಯ್ತು. ಸರಾಗವಾಗಿ ಧಾರಾಳವಾಗಿ ಮಾಡ್ತಾ ಹೋದೆ. ಶಬಾಷ್ ಅಂತ ಖುಷಿ ಪಡೋರು, ಹೇಳೋರು. ಅವ್ರದೊಂದು GST ಪೇಮೆಂಟ್ ಬಂದಿರಲಿಲ್ಲ ನನಗೆ. GST ಪೇಮೆಂಟ್ ಕೊಡ್ಬೇಕು ನನಗೆ. ಅದ್ ನನ್ನ ಆಡಿಟರ್ ಕೇಳ್ತಿದ್ದಾರೆ. ಅಲ್ಲ, ಇರೋದನ್ನ ಹೇಳ್ತೀನಿ, ಎಲ್ಲ ಔಟ್ ಆಫ್ ಟಾಪಿಕ್. ಏನಂದ್ಬಿಟ್ರು ಅಂತಂದ್ರೆ ನನಗೋರ್ಗೊಂದು ಸಣ್ಣ ಇರುಸುಮುರು ಸಾಯ್ತಲ್ಲಿ, ಏನೋ ಇಷ್ಟು ಹಿಡ್ತಕ್ ಬಂದ್ಬಿಟ್ರಿ, ಚೆನ್ನಾಗ್ ಮಾಡ್ತಿದ್ರ, GST ಪೇಮೆಂಟ್ ಬಂತಲ್ಲ ಅದಕ್ಕ ಅಂದ್ಬಿಟ್ರು. ಅಂದ್ರೆ ಇದನ್ನ ನಾನು ಆ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಇದ್ದೀನಿ. ಗುರುಪ್ರಸಾದ್ ಅವರು ಹೇಗೆ ಅಂತಂದ್ರೆ, ಎಷ್ಟೋ ಜನರನ್ನ ನಾನು ನೋಡಿದ್ದೇನೆ, ದೊಡ್ಡ ಜನರನ್ನ ನೋಡಿದ್ದೇನೆ, ಬಹಳ ದೊಡ್ಡ ಹೆಸರುಗಳನ್ನ ನೋಡಿದ್ದೇನೆ. ಆ ಹೆಸರುಗಳನ್ನ ನಾವು ಮಾತಿನಲ್ಲಿ ತೆಗೆಯೋದು ಬೇಡ. ಹತ್ತಿರದಿಂದ ನೋಡಿದಾಗ ನಮಗೆ ಸಿಗುವ ಪಿಕ್ಚರ್ ಬೇರೆ ಆಗಿರುತ್ತದೆ. ನುಡಿಯೋದೊಂದು ನಡೆಯೋದೊಂದು ಆಗ್ಬಿಟ್ಟಿರುತ್ತೆ. ಆದರೆ ಗುರುಪ್ರಸಾದ್ ಅವರು ಒಂದು ಫುಲ್ ಪ್ಯಾಕೇಜ್. ಆತ ಅವ್ರು ಹೇಗಿದ್ರು ಹಾಗೆ, ಯಾವುದು ಮುಚ್ಚುಮರೆ ಮಾಸ್ಕೇ ಇಲ್ಲ. ಎಲ್ಲವೂ, ಅದು ಖುಷಿಯಾದ ವಿಚಾರ ಆಗ್ಬೋದು, ಬೇಸರದ ವಿಚಾರ ಆಗ್ಬೋದು, ವ್ಯಂಗ್ಯ ಆಗ್ಬೋದು, ಕಿಡಿ ನುಡಿ ಆಗ್ಬೋದು, ಎಲ್ಲವನ್ನೂ ರಾಚ್ಬಿಡೋರು. ತಾನೇ ನಗುಪಟ್ಟು ಕೂಡ ಮಾಡಿಕೊಳ್ಳೋರು. ಆ ತರದ ವ್ಯಕ್ತಿತ್ವನ ನಾನು ಮೊಟ್ಟ ಮೊದಲು ಅಂತ ಕಾಣುತ್ತೆ ನಾನು ನೋಡೋದು ಗುರುಪ್ರಸಾದ್ ಅವರಲ್ಲಿ. ಬಹಳ ಅತ್ಯುತ್ತಮವಾದಂತ ನಿರ್ದೇಶಕರು. ಇವತ್ತು ಅವರ ಗೈರು ಹಾಜರಿಯಲ್ಲಿ ನಾವು ಪ್ರಮುಖರಾಗಿ ಬರಬೇಕಾಗಿದೆ. ನಿರ್ಮಾಪಕರ ಕೋರಿಕೆ ಮೇಲೆ ಅನ್ಯತಾ ಭಾವಿಸಬೇಡಿ. ಅವರ ಗೈರು ಹಾಜರಿಯಲ್ಲಿ ಅವರು ನಮ್ಮ ನಾಯಕ ನಟರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲವೂ ಸಹ
ಅವರಿದ್ದಿದ್ರೆ ಇವತ್ತಿನ ವೇದಿಕೆಯಲ್ಲಿ ಅವರ ವಿಚಾರಧಾರೆಗಳೇ ನಿಮ್ಮ ಮುಂದೆ ಸಾಕಷ್ಟು ಇರ್ತಿತ್ತು. ಅವರ ಜಾಗದಲ್ಲಿ ನಾನಾಗಲಿ, ರಚಿತಾ, ನಮ್ಮ ನಾಯಕ ನಟಿಯವರು ಆಗಲಿ, ಕೆಲವಾರು ಕಲಾವಿದರುಗಳಲ್ಲಿ ಇದೀವಿ. ಅವ್ರನ್ನ ನೆನೆಸ್ಕೊಳ್ತಾ ಅವರ ವರ್ಷನ್ 2 ಎದ್ದೇಳು ಮಂಜುನಾಥ ನಿಮ್ಮ ಮುಂದೆ 24 ಫೆಬ್ರವರಿ ಬರ್ತಾ ಇದೆ. 21 ಕ್ಷಮೆ ಇರಲಿ. ಸೊ ಅವರ ಗೈರು ಹಾಜರಿಯಲ್ಲಿ ಅವರು ಬಹಳ ಇಷ್ಟಪಟ್ಟು ಮಾಡಿದಂತಹ ಕೊನೆಯ ಚಿತ್ರ, ಅದಕ್ಕೆ ಅವರ ಎಲ್ಲವನ್ನು ತೇದು ಹಾಕ್ಬಿಟ್ಟಿದ್ದಾರೆ. ಏನು ಒಬ್ಬ ಹೊಸ ನಿರ್ದೇಶಕ ಒಂದು ಮೊದಲನೇ ಸಿನಿಮಾಗೆ ತಯಾರಿ ನಡೆಸ್ತಾನೋ ಅದೇ ರೀತಿಯಲ್ಲಿ ಇದು ಕೊನೆಯ ಚಿತ್ರ ಅಂತ ಅವ್ರು ಅಂದ್ಕೊಂಡು ಮಾಡಿದ್ರೋ ಬಿಟ್ರೋ ನನಗೆ ಅದು ಗೊತ್ತಿಲ್ಲ. ನನಗೆ ಅಷ್ಟೇ ಎನರ್ಜಿಯನ್ನ ಹಾಕಿ, ಅಷ್ಟೇ ಅವರ ಎಲ್ಲ ಕ್ರಿಯಾಶೀಲತೆಯನ್ನು ತುಂಬಿ ಮಾಡಿದ್ದಾರೆ. ನಾನು ಕೂಡ ಒಂದು ಪ್ರಮುಖವಾದ ಪಾತ್ರದಲ್ಲಿ ಅವರ ಜೊತೆಯಲ್ಲೇ ಇಡೀ ಸಿನಿಮಾದಲ್ಲಿ ನನಗೂ ಇದೆ. ಬಹಳ ಮಜಾ ಇತ್ತು. ಅವರನ್ನ ಒಬ್ಬ ಕಲಾವಿದನಾಗಿ ನಾನು ಕಂಡದ್ದು, ಒಬ್ಬ ನಿರ್ದೇಶಕನಾಗಿ ಕಂಡದ್ದು, ಒಬ್ಬ ಸ್ನೇಹಮಯಿಯಾಗಿ ಕಂಡದ್ದು. ಅದೇ ಹೇಳಿದ್ನಲ್ಲ, ವ್ಯಕ್ತಿತ್ವ ಅಬ್ಬಾ ಅಂತನೂ ಅನ್ಸೋದು, ಏನ್ ಕ್ರಿಯೇಟಿವ್ ಮೈಂಡ್ ಅಪ್ಪ ಅಂತನೂ ಅನ್ಸೋದು. ಇದು ಯಾಕೆ ಈ ತರ ಮಾತಾಡ್ತಾರೆ ಅಂತನೂ ಅನ್ಸಿದೆ. ಬಟ್ ಎಲ್ಲವನ್ನೂ ನಾ ಹೇಳಿದ ಹಾಗೆ ಯಾವುದನ್ನು ಮುಚ್ಚುಮರೆ ಮಾಡದೆ ನೇರವಾಗಿ ಎಲ್ಲವನ್ನೂ ರಾಜ್ಕೊಳ್ತಾ ತನ್ನನ್ನು ತಾನು ಒಂಥರ ಬಿಡುಗಡೆ ಮಾಡ್ಕೊಳ್ಳೋದು ಅಂತಾರಲ್ಲ, ಆ ರೀತಿಯಲ್ಲಿ ಇರ್ತಿದ್ದಂತ ಒಂದು ವ್ಯಕ್ತಿತ್ವ. ನಮ್ಮ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಪ್ರಚಾರ ಜನಗಳಿಗೆ ಹತ್ರ ಆಗುವ ಹಾಗೆ ಮಾಡಿ ಅಂತ ನಾನು ನಿಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ, ಹಿರಿಯರಿಗೆ ನಾನು ಕೋರ್ಕೋತೀನಿ. ನಮ್ಮ ಸಿನಿಮಾಗೆ ಜೊತೆಯಲ್ಲಿ ನಿರ್ಮಾಪಕರ ಒಂದಷ್ಟು ಆಸೆ ಇದೆ. ಈ ಚಿತ್ರ ಬಹಳ ಹತ್ತಿರವಾಗುವ ಹಾಗೆ ಅದನ್ನ ಜನರಿಗೆ ತಲುಪಿಸಬೇಕು ಅಂತ ಆ ನಿಟ್ಟಿನಲ್ಲಿ ಅವರು ಕೂಡ ಬಹಳಷ್ಟು ಆಸೆಗಳನ್ನ ಇಟ್ಕೊಂಡಿದ್ದಾರೆ. ನಮ್ಮ ರವಿ ಸರ್ ಆಗ್ಬೋದು, ಅವರೆಲ್ಲರ ಒಂದು ಫ್ರೆಂಡ್ಸ್ ಫೋರಂ ಅಂತ ಏನಿದೆ ಅದನ್ನ ಜಯಶಾಲಿಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಜೈದಲ್ಲಿ ಕಾಣೋ ಹಾಗೆ ನಾವು ತಲುಪಿಸ್ತೀವಿ ಅಂತ ನಾನು ಭಾವಿಸಿದ್ದೇನೆ. ಒಂದಷ್ಟು ಈ ಸಿನಿಮಾದ ಗಳಿಕೆಯಿಂದ ಒಂದಷ್ಟು ಅವರ ಕುಟುಂಬ ವರ್ಗಕ್ಕೂ ಅವ್ರ ಮನಸ್ಸಿನಲ್ಲಿ ಏನೋ ಒಂದು ಆಸೆ ಇದೆ. ಅವ್ರು ನನ್ನ ಹತ್ರ ಮಾತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಅದೇ ಹೇಳಬೇಕೋ ಬೇಡವೋ ಆದ್ರೂ ಕೂಡ ನನಗೆ ಹೇಳಬೇಕು ಅಂತ ಅನಿಸ್ತಾ ಇದೆ ವೇದಿಕೆಯಲ್ಲಿ. ಆ ಪುರಾಣಿ ಮಗಳು ಅವಳನ್ನ ಇವತ್ತು ನಾನು ನೋಡ್ತಾ ಇದ್ದೀನಿ. ಅವ್ರು ನೋಡ್ದಂಗೆ ಆಗ್ತಾ ಇದೆ. ಅವರ ಮೇಡಮ್ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಎದ್ದೇಳು ಮಂಜುನಾಥ ವರ್ಷನ್ 2 ನಿಮ್ಮೆಲ್ಲರ ಪ್ರೀತಿ ಸಿಗಲಿ ಅಂತ ನಾನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಓಕೆ, ಕುಟುಂಬದವರಾಗಿರುವಂತಹ ಸುಮಿತ್ರಾ ಮೇಡಮ್ ಇದ್ದಾರೆ. ಒಂದೆರಡು ಮಾತನಾಡಬೇಕು. ಓಕೆ, ಶ್ರೀಹರಿ ಸರ್ ಇದ್ದಾರೆ, ಸಹೋದರರಾಗಿರೋ ಶ್ರೀಹರಿ ಸರ್ ಒಂದೆರಡು ಮಾತನಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊನ್ನೆ ರಮೇಶ್ ಅರವಿಂದ್ರ ಅವರು ಅವರ ಶಾರ್ಟ್ಸ್ ಅಲ್ಲಿ ಒಂದು ಮಾತು ಹೇಳಿದ್ರು. ಒಂದೊಂದು ಸ್ಕ್ರೀನ್ ಹಿಂದೆನೂ ಒಂದೊಂದು ಬಿಲ್ ಇರುತ್ತೆ ಅಂದ್ರು. ಒಂದು ಬಿಲ್ಲು, ಒಂದು ಶ್ರಮ ಇರುತ್ತೆ. ಸುಮಾರು ಜನ ಕಷ್ಟಪಟ್ಟು ಅವನ ಒಂದು ಕನಸನ್ನ ನನ್ಸು ಮಾಡೋ ಪ್ರಯತ್ನದಲ್ಲಿ ಇಟ್ಟಿದ್ದಾರೆ. ಫಿಲಂ ಅದ್ಭುತವಾಗಿ ಮಾಡ್ಬರ್ಲಿ, ಜನ ಎಲ್ಲರೂ ಇಚ್ಛೆ ಮಾಡಲಿ. ಅಪಾರ್ಟ್ ಫ್ರಮ್ ಕ್ರಿಟಿಕ್ ಇಂದ ರಿವ್ಯೂ, ಒಳ್ಳೆ ರಿವ್ಯೂ ಬರೋದಲ್ಲದೆ ಇದು ಚೆನ್ನಾಗಿ ಹಣ ಕೂಡ ಮಾಡಲಿ, ಇನ್ವೆಸ್ಟ್ ಮಾಡೋದು ಎಲ್ಲರಿಗೂ ಒಳ್ಳೇದಾಗ್ಲಿ, ಕನ್ನಡ ಚಿತ್ರಕ್ಕೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಒಂದು ನಿಮಿಷ ಸರ್, ಒಂದು ನಿಮಿಷ. ಗುರುಪ್ರಸಾದ್ ಸರ್ ಮಗಳು ನಗು ಶರ್ಮಾ ಅತಿಥಿಗಳಿಗೆ ಹೂವು ತರಬೇಕು. ಥ್ಯಾಂಕ್ ಯು ಹೇಳ್ತಾ ಇರಲ್ಲ ಅವಳದ ರೀತಿಯಲ್ಲಿ. ಧನ್ಯವಾದಗಳು ಸರ್. ಈಗಷ್ಟೇ ನಮ್ಮ ಗೌರಿ ಶಂಕಿ ಸರ್ ಆಗಮಿಸಿದ್ರು. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬಂದ ತಕ್ಷಣ ಸ್ಟೇಜ್ ಮೇಲೆ ಕರೀತಾ ಇದ್ದೀವಿ. ಯಾಕಂದ್ರೆ ಲಿಸ್ಟ್ ಅಲ್ಲಿ ಹೆಸರಿದೆ, ಮಾತನಾಡಲೇಬೇಕು ಅನ್ನೋ ವಿಚಾರ ಇದೆ. ಅದ ಸಾಂಗ್ ಆದ್ಮೇಲೆ ಒಂದಷ್ಟು ಜನರನ್ನು ಮಾತಾಡ್ಸ್ತಾ ಹೋಗ್ತೀನಿ ನಾನು. ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಾ ಇದ್ರು, ಯಾರು ನಿನ್ನ ಕೇಳಿದ್ರೆ ನೀನ್ ಏನ್ ಮಾಡಿದ್ಯಾ ಅಂತಂದ್ರೆ ನಗು ಹುಟ್ಟಿಸಿದೀನಿ ಅಂತ ಹೇಳ್ತಾ ಇದ್ರು. ಇದೇ ಗುರುಪ್ರಸಾದ್ ಅವರ ಮಗಳು ನಗು ಶರ್ಮಾ, 3 ವರ್ಷದ ಮಗು. ನಗು ಗೌರಿ ಸರ್. ಈ ಸಿನಿಮಾದ ನಾಯಕಿ ರಚಿತಾ ಮಹಾಲಕ್ಷ್ಮಿ ಅವರು ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾಗಳಲ್ಲಿ ಸರ್ ಜೊತೆ ಕೆಲಸ ಮಾಡಿದ್ದಾರೆ.
ಎಲ್ರಿಗೂ ನಮಸ್ಕಾರ. ಸೊ ಇಲ್ಲಿಗೆ ಬಂದ ತಕ್ಷಣ ನನ್ಗೊಂದು ಸ್ವಲ್ಪ ಆಕ್ಚುಲಿ ಫೀಲಿಂಗ್ ಆಯ್ತು. ರಂಗನಾಯಕ ಪ್ರೆಸ್ ಮೀಟಿಗೆ ಬಂದಾಗ ಸರಿ ಬನ್ನಿ 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 ಕುತ್ಕೊಳ್ಳಿ, ಇಲ್ಲಿ ಕುತ್ಕೊಳ್ಳಿ, ಇಲ್ಲಿ ಮಾಡೋಣ, ಏನೇನು ಗೊತ್ತಾ ಅಂತೆಲ್ಲ ಬ್ರೀಫಿಂಗ್ ಎಲ್ಲ ಕೊಟ್ಟು ಅವ್ರ ಆತಿಥ್ಯ ಅನ್ನೋದು ಇತ್ತಲ್ಲ, ಅದು ಇಲ್ಲಿ ಬಂದ ತಕ್ಷಣ ನನಗದು ಟಕ್ ಅಂತ ಫ್ಲಾಶ್ ಆಯಿತು. ಆ ವ್ಯಕ್ತಿ ಈಗ ಈ ಥರ ನೋಡೋದ್ರಲ್ಲಿ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಬಟ್ ಐ ಹ್ಯಾಡ್ ಅ ವೆರಿ ಫ್ಯಾಬುಲಸ್ ಎಕ್ಸ್ಪೀರಿಯನ್ಸ್. ರಂಗನಾಯಕ ಆಗಿರ್ಬೋದು ಆ್ಯಂಡ್ ಎದ್ದೇಳು ಮಂಜುನಾಥ ಆಗಿರ್ಬೋದು. ಆ್ಯಕ್ಚುಲಿ ನಾನು ಫಸ್ಟ್ ಸೈನ್ ಮಾಡಿದ್ದು ಎದ್ದೇಳು ಮಂಜುನಾಥ 2 ಮೂವಿ, ಆಮೇಲೆ ರಂಗನಾಯಕ ಮೂವಿ ನಾವು ಶೂಟ್ ಮಾಡಿದ್ವಿ. ಸೊ 2020 ನಾವು ಈ ಮೂವಿ ಶೂಟ್ ಮಾಡಿದ್ದು. ಆಲ್ಮೋಸ್ಟ್ ಕೋವಿಡ್ ಆಗ ಮುಗಿಯೋ ಟೈಮು. ಆ ಟೈಮಿಂದ ನಾವು ಶೂಟಿಂಗ್ ಶುರು ಮಾಡಿ ಬಹಳಷ್ಟು ಏನು ಹೇಳೋದು, ಲೈಕ್ ಈಸಿ ಆಗಿರ್ಲಿಲ್ಲ ಈ ಪಾತ್ ಆಕ್ಚುಲಿ ಈ ಮೂವಿ ಮಾಡ್ಬೇಕಾದ್ರೆ ನಮಗೆ. ಯಾಕಂದ್ರೆ ಲೊಕೇಶನ್ಸ್ ಆಗಿರ್ಬೋದು ಎಲ್ಲ ಸರ್ದೇ ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ ಇರ್ತಿತ್ತು ಯಾವಾಗಲೂ. ಟಿ.ಕೆ. ಫಾಲ್ಸ್ ಅಲ್ಲಿ ಹೋಗಿ ಶೂಟ್ ಮಾಡಿದ್ದಾಗಿರ್ಬೋದು ಅಥವಾ ಎಲ್ಲ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲೇ ನಾವು ಇದನ್ನ ಮಾಡಬೇಕು, ಹೀಗೆ ಇರಬೇಕು ಅಂತ ಹೇಳಿ ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ ಇತ್ತು ಅವರಿಗೆ. ಸೊ ಅವ್ರ ಜೊತೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಅದ್ಭುತವಾಗಿದೆ. ಸಾಕಷ್ಟು ಜನ ಸಾಕಷ್ಟು ಅಂತ ಹೇಳಕ್ಕಾಗಲ್ಲ, ಕೆಲವರು ಇದನ್ನ ಬೇರೆ ರೀತಿನೇ ಪೋರ್ಟ್ರೇ ಮಾಡಿರೋದುಂಟು ಮೀಡಿಯಾದಲ್ಲಿ. ಬಟ್ ನನಗಂತೂ ಆ ಥರ ಯಾವ ಎಕ್ಸ್ಪೀರಿಯನ್ಸು ಆಗಿಲ್ಲ. ವ್ಯಕ್ತಿಗಿಂತ ವ್ಯಕ್ತಿತ್ವ ಮುಖ್ಯ ಅಂತ ಅನ್ಸುತ್ತೆ. ಸೊ ನನಗೆ ಗುರುಪ್ರಸಾದ್ ಅವರ ವ್ಯಕ್ತಿತ್ವ ತುಂಬಾ ಇಷ್ಟ ಆಗಿದೆ. ಸೊ ನಾನು ಅವರ ಅಭಿಮಾನಿಯಾಗಿ, ಎಲ್ರಿಗೂ ಸರ್ ಹೇಳ್ತಾ ಇದ್ರು, ಅವರ ಅಭಿಮಾನಿಯಾಗಿ ಅವರ ಒಂದು ನಿರ್ದೇಶನದಲ್ಲಿ ಕೆಲಸ ಮಾಡುವಂತ ಒಂದು ಚಾನ್ಸ್ ಯಾರಿಗಾದ್ರೂ ಸಿಕ್ಕಿದ್ರೆ ಸಾಕಪ್ಪ ಅಂತ ಎಷ್ಟೋ ಜನ ಅನ್ಕೋತಾ ಇರ್ತಾರೆ. ಅದ್ರಲ್ಲಿ ನಾನು ಒಬ್ಳು. ಸೊ ಅದರಲ್ಲೂ 2 ಸಿನಿಮಾ ಆಕ್ಟ್ ಮಾಡಿದ್ದೀನಿ ಆ್ಯಂಡ್ 2 ಸಿನಿಮಾ ಅವರು ನಿರ್ದೇಶನದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ಸಿನಿಮಾದಲ್ಲಂತೂ ನನ್ನ ಪೇರ್ ಆಕ್ಚುಲಿ ಅವರು. ಸೊ ಟೋಟಲಿ ಕತೆ ತುಂಬಾನೇ ಡಿಫ್ರೆಂಟ್ ಆಗಿದೆ. ಸೊ ಅದ್ರ ಬಗ್ಗೆ ಮೇ ಬಿ ನೆಕ್ಸ್ಟ್ ನಾವು ಮಾತಾಡೋಣ. ಸೊ ನನಗೆ ಆಕ್ಚುಲಿ ಹೇಳಬೇಕು ಅಂತ ಅಂದ್ರೆ ಸರ್ ಹೋಗು 1 ವಾರದ ಮುಂಚೆ ನಾವಿಬ್ರು ಜೊತೆಗೆ ನಿಂತು ಡಬ್ಬಿಂಗ್ ಮಾಡಿದ್ವಿ. ಬೇರೆ ಬೇರೆ ಸಪರೇಟ್ ಡಬ್ಬಿಂಗ್ ಮಾಡೋದು ಬೇಡ ರಚಿತಾ, ನೀವು ಈ ಡೈಲಾಗ್ ಹೇಳಿ, ನಾನು ಅದಕ್ಕೆ ಕೌಂಟರ್ ಡೈಲಾಗ್ ಹೇಳ್ತೀನಿ, ನೀವು ಈ ಡೈಲಾಗ್ ಹೇಳಿ, ನಾನು ಕೌಂಟರ್ ಡೈಲಾಗ್ ಹೇಳ್ತೀನಿ. ಈ ತರ ಡಬ್ಬಿಂಗ್ ಮಾಡಿ ನಾವು ಎಕ್ಸ್ಪೀರಿಯನ್ಸ್ ಇತ್ತು. ಅಂಡ್ ಲಾಸ್ಟ್ ಆಗಿ ನನಗೆ ಅವ್ರು ಹೇಳಿದ್ದು ವಿಷಯ ಏನಪ್ಪಾ ಅಂತಂದ್ರೆ, UI ಸಿನಿಮಾ ಮಾಡಿ ಮುಗಿಸಿ ಒಂದು ಸಿನಿಮಾ ಮಾಡಿದ್ರೆ ರಚಿತಾ, ಉಪೇಂದ್ರ ಅವರು ನನಗೊಂದು ವಾಯ್ಸ್ ನೋಟ್ ಕಳಿಸಿದ್ದಾರೆ, ಕೇಳಿ ಅಂತ ಹೇಳ್ಬಿಟ್ಟು ಪ್ಲೇ ಮಾಡೋಕೆ ಕೇಳಿಸಿದ್ರು. ಉಪೇಂದ್ರ ಅವರು ಪ್ರೇಸ್ ಮಾಡಿದ್ರು ಸರ್ನ. ಈ ತರ ಒಂದು ನಿರ್ದೇಶಕನ ಒಳಗಡೆ ಈ ತರ ಒಬ್ಬ ಆರ್ಟಿಸ್ಟ್ ಇದ್ದಾನೆ ಅನ್ನೋದು ಇವತ್ತು ಹೊರಗಡೆ ಬಂದಿದೆ, ಇದಾದ್ಮೇಲೆ ನೀನು ತುಂಬಾ ಬಿಸಿ ಆಗ್ತೀಯಾ ಅಂತ ಹೇಳಿ ಪ್ರೇಸ್ ಮಾಡಿರೋ ವಿಡಿಯೋ ಕೇಳಿಸಿದ್ರು. ಐ ವಾಸ್ ಲೈಕ್ ವಾವ್ ಸರ್ ಸೂಪರ್. ಅದು UI ಮೂವಿ ಅಂತ ನನಗೆ ಗೊತ್ತಿಲ್ಲ. UI ಮೂವಿನಲ್ಲಿ ಅವ್ರನ್ನ ನೋಡ್ಬೇಕಾದ್ರೂ ಅಂತೂ ಇಟ್ ವಾಸ್ ವೆರಿ ಎಮೋಷನಲ್. ಸೊ ಖಂಡಿತ ಮಿಸ್ ಮಾಡ್ಕೋತೀವಿ ಸರ್ನ. ಐ ಹೋಪ್ ಅವ್ರು ಎಲ್ಲೇ ಇದ್ರು ಈ ಒಂದು ಅವರ ಲಾಸ್ಟ್ ಡ್ರೀಮ್ ಅಂತಾನೆ ಹೇಳ್ಬೋದು. ಏನೇ ಆಗಿರ್ಲಿ ಈ ಫಿಲಮ್ ನಾನು ಹಿಟ್ ಮಾಡಿ ತೋರಿಸ್ತೀನಿ ಅಂತ ಎಲ್ರಿಗೂ ಪ್ರಾಮಿಸ್ ಮಾಡೋರು ಅವರು. ನಾನು ಇದನ್ನ ಹಿಟ್ ಮಾಡಿ ತೋರಿಸ್ತೀನಿ ರಚಿತಾ, ಅಷ್ಟು ಅದ್ಭುತವಾಗಿ ನಾನು ಕತೆ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆಂಟ್ ಇತ್ತು ಅವ್ರಿಗೆ. ಸೊ ಈ ಸರ್ ಹೋದ್ಮೇಲೆ ನಾನು ಹೋಪ್ಸೇ ಬಿಟ್ಬಿಟ್ಟಿದ್ದೆ, ಲೈಕ್ ಅಷ್ಟೇ ಇದು ಈ ಫಿಲಮ್ ಕಮೆಂಟ್ಸ್ ಆಗಲ್ಲ ಅಷ್ಟೇ ಅಂತ. ಬಟ್ ರವಿ ಅವರು ನನಗೆ ಫೋನ್ ಮಾಡಿ ಈ ತರ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ, ವಿ ಆರ್ ಗೋನಾ ರಿಲೀಸ್ ದಿಸ್ ಮೂವಿ ಅಂತ ಹೇಳಿದಾಗ ತುಂಬಾನೇ ಖುಷಿ ಆಯ್ತು. ಬಿಕಾಸ್ ಅವರೊಂದು ಲಾಸ್ಟ್ ಡ್ರೀಮ್ ಅನ್ನ ನೀವೆಲ್ಲ ತಗೊಂಡು ಅದನ್ನ ಮಾಡ್ತಾ ಇದ್ದೀರಾ. ಆಲ್ ದ ವೆರಿ ಬೆಸ್ಟ್ ಫಾರ್ ಯು ಸರ್. ಅಷ್ಟು ಈಸಿ ಅಲ್ಲ, ಎಲ್ರಿಗೂ ಗೊತ್ತು. ಬಿಕಾಸ್ ಎಷ್ಟು ಕಷ್ಟ, ಅಷ್ಟು ವರ್ಷದಿಂದ ಈ ಮೂವಿನ ಹಿಡ್ಕೊಂಡು ನೀವು ರಿಲೀಸ್ ಇವಾಗ ನೀವು ತಗೊಂಡು ಅದನ್ನ ಬಿನ್ನಕ್ಕೆ ತಗೊಂಡು ಮಾಡ್ತಿದ್ದೀರಾ ಅಂತ ಅಂದ್ರೆ ಐ ರಿಯಲಿ ವಿಶ್ ಆಲ್ ದ ಬೆಸ್ಟ್ ಫಾರ್ ಯು ಗೈಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ಒಂದು ನಿಮಿಷ ಮಾಡಿ, ಎಲ್ಲ ಸಿನಿಮಾ ರಂಗದ ಬಹಳ ಪ್ರೀತಿಯಿಂದ ಸಿನಿಮಾ ರಂಗದವರೇ ಹೆಚ್ಚಾಗಿ ಬಂದಿರೋದ್ರಿಂದ ಅವರಿಗೆಲ್ಲ ನಾವು ಹಾಡನ್ನು ತೋರಿಸಿ ಮಾತಾಡ್ಸ್ಬಿಟ್ರೆ ಒಟ್ಟಿಗೆ ಚೆನ್ನಾಗಿರುತ್ತೆ ಅಂತ. ಹಂಗಾಗಿ ಕಂಟೆಂಟ್ ಫಸ್ಟ್ ತೋರಿಸ್ಬಿಡೋಣ. ಇವತ್ತು ಸಾಂಗ್ ಲಾಂಚ್ ಇದೆಯಲ್ಲ, ಇಲ್ಲಿ ಇದೆ ಸರ್, ತಗೊಳ್ಳಿ. ರಚಿತಾ ಅವರೇ ತುಂಬಾ ಧನ್ಯವಾದ. ತುಂಬಾ ದೊಡ್ಡ ಮಾತುಗಳನ್ನಾಡಿದ್ರಿ. ಒಬ್ಬರಿಗೆ ಯಾರು ಕೈಯಲ್ಲಿ ಇಂಥ ಕೆಲಸಕ್ಕೆಲ್ಲ ಆಗಲ್ಲ. ನಮ್ಮ ಎಂಟೈರ್ ಟೀಮ್, ಎಸ್ಪೆಷಲಿ ಮೈನ್ ನಮಗೆ ಮುಂದೆ ಬಂದು ಎಲ್ಲರಿಗೂ ಸಪೋರ್ಟ್ ಮಾಡಿ ನಾನು ನಿಂತ್ಕೋತೀನಿ, ನಾನು ಮಾಡ್ತೀನಿ, ಮುಗಿಸ್ತೀನಿ ಅಂತ ಹೇಳಿದ್ದು ನಮ್ಮ ಮೈಸೂರು ರಮೇಶ್ ಅವರು ಸರ್. ಅವರ ಮುಂದಾಳತ್ವ ಪ್ಲಸ್ ನಾವೆಲ್ಲ
ಅಲ್ಲ ಒಂದೆರಡು ಮಾತು ಹೇಳ್ಬೋಣ, ಕಂಟಿನ್ಯೂಟಿ ಹೋಗುತ್ತೆ. ಆಮೇಲೆ ಕ್ರಾಸ್ ಡೈರೆಕ್ಷನ್ ಬೇಡ ಅಂತ ಕಂಟಿನ್ಯೂಟಿ ಒಂದು ನಿಮಿಷ. ಒಂದು ಸರಳ ಪ್ರೇಮ ಕಥೆಯ ಸರಳ ನಿರ್ಮಾಪಕರವರು. ಸೊ ಈ ಸಿನಿಮಾದ ನಿರ್ಮಾಪಕರು ಕೂಡ ಹೌದು ರಮೇಶ್ ಸರ್. ಆಮೇಲೆ ಒಟ್ಟಿಗೆ ಮಾತಾಡ್ತಾರಂತೆ ಸರ್ ಅವರು. ನಾವು ಕಂಟೆಂಟ್ ನೋಡ್ಬಿಡೋಣ ರವಿ ಸರ್. ಈಗ ಸಿನಿಮಾದ ಹಾಡು ನಾವೇನು ರಿಲೀಸ್ ಮಾಡ್ತಾ ಇದೀವಿ ಅದನ್ನ ಇದು ಥಾಟ್ ಪ್ರೋಸೆಸ್ ಗಳು ಅದಕ್ಕೆ ಮ್ಯಾಚ್ ಮಾಡೋದು ಬಹಳ ಕಷ್ಟ. ಹಾಗಾಗಿ ಅವರು ನಗ್ತಾನೆ ನಾವು ನೆನಪಿಸ್ಕೊಳ್ಳೋಣ ಪ್ರತಿ ಸಲ ಅವ್ರ ಸಿನಿಮಾ ಮೂಲಕ, ಅವ್ರ ಕೆಲಸದ ಮೂಲಕ ಅಂತ ಹೇಳ್ತಾ ಕಂಟೆಂಟ್ ನೋಡಿದ್ದಾಯ್ತು. ಈಗ ಗುರು ದೇಶಪಾಂಡೆ ಸರ್ ಕೂಡ ಈಗ ಆಗಮಿಸಿದ್ದಾರೆ ಸರ್. ವೆಲ್ಕಮ್ ಕಾರ್ಯಕ್ರಮಕ್ಕೆ. ಸಾಕಷ್ಟು ಜನ ನಿರ್ದೇಶಕರು, ನಿರ್ಮಾಪಕರುಗಳು, ಸಿನಿಮಾ ರಂಗದವರು ಎಲ್ಲರೂ ಇದ್ದೀರಾ. ವೇದಿಕೆ ಮೇಲೆ ಕರಿತಾ ಹೋಗ್ತೀನಿ. ಹಾಡ್ ಹೆಂಗ್ ಅನ್ನಿಸ್ತು ಹೇಳ್ತಾ ಹೋಗ್ಬೇಕು. ಅಲ್ಲಿಗೆ ಚಂದ್ರು ಸರ್, ಸಿಂಪಲ್ ಸುನಿ ಸರ್, ಉದಯ್ ಮೆಹ್ತಾ ಸರ್, ಗುರು ಸರ್, ಇಷ್ಟು ಜನ ವೇದಿಕೆ ಮೇಲೆ ಬರ್ಬೇಕು ಸರ್. ಮೈಕ್ ಕೊಟ್ಬಿಡಿದೆ. ನಮಸ್ಕಾರ ಒಂದ್ ನಿಮಿಷ ಮೈಕ್ ಹಾಕಿ ಅಬ್ಬರದ ಕಾಮ ಅಂತಾನೆ ಸರ್. ಎಲ್ಲರಿಗೂ ನಮಸ್ಕಾರ. ಗುರು ನನಗೆ ಹಳೆ ಸ್ನೇಹಿತರು. ಮಠ ಸಿನಿಮಾ ರಿಲೀಸ್ ಮುಂಚೆ ಉದಯ ಟಿವಿಲಿ ನೀನು ಆಂಕರಿಂಗ್ ಮಾಡಬೇಕು ಅಂದ್ಬಿಟ್ಟು ಚಾನಲ್ ಒಂದು ಮೈಕ್ ಇಟ್ಬಿಟ್ಟು ನನ್ನ ಪ್ರಶ್ನೆ ಕೇಳು ನೀನು, ನಾನು ಉತ್ತರ ಕೊಡ್ತೀನಿ ಅಂತ. ಪ್ರಶ್ನೆ ಏನ್ ಕೇಳೋದು ಗುರು ಹತ್ರ? ಪ್ರಶ್ನೆನು ಸುಮ್ಮನೆ ಕೇಳೋದು, ಹಿಂಗ್ ಬಾಯಿ ಬಿಡಂಗಿಲ್ಲ. ಉತ್ತರ ಪ್ರಶ್ನೆ ಹೇಳ್ಬಿಡೋದು ಎಲ್ಲ ಮಾಡಿ ಬೆಳಗ್ಗೆ ಸಾಯಂಕಾಲದವರೆಗೂ ಅದನ್ನೆಲ್ಲ ಇಂಟರ್ವ್ಯೂ ಮಾಡಿ ನಾಳೆ ಬರ್ತದೆ ನೋಡು ಟಿವಿಲಿ ಚಂದ್ರು ಸಖತ್ತಾಗಿ ಮಾತಾಡಿ ಬಂದು ಎರಡೇ ಇಲ್ಲ ಕೇಳಿರೋದು. ನಾನು ಮಿಕ್ಕಿದ್ದೆಲ್ಲ ಗುರುನೇ ಹೇಳ್ಬಿಟ್ಟಿದ್ದೆ. ಬಾರ ಸಿಕ್ಕಾಪಟ್ಟೆ ನಮಗೂ ಕೆಲಸ ಕೊಟ್ಟಿದ್ದೆ. ಮಿಸ್ಸಸ್ ಅಲ್ಲೇ ಪರಿಚಯ ಆಗಿದ್ದು ನನಗೆ. ಡೈರೆಕ್ಟರ್ ಸ್ಪೆಷಲ್ ಪಿಕ್ಚರ್ ಕರೆದ ಕಾಸ್ಟ್ಯೂಮ್ ಚಂದ್ರಿಗೆ ಹಾಕ್ಸಿದೆ, ಕಾಸ್ಟ್ಯೂಮ್ ಹಾಕ್ಸಿದೆ. ಬೆಳಗ್ಗೆ ಸಾಯಂಕಾಲ ಕೂತಿದ್ದೆ. ಪ್ಯಾಕಪ್ ಚಂದ್ರ ನಾಳೆ ಬಾ. ಮಾರನೇ ದಿವಸ ಬಂದೆ, ತಿರ್ಗಾ ಕಾಸ್ಟ್ಯೂಮ್ ಹಾಕೊಂಡೆ, ಕುಣಿಸಿದ್ದೆ. ತಿರ್ಗಾ ಕುಣಿಸ್ಬಿಟ್ಟು ಬೆಳಗ್ಗೆ ಸರಿ ಚಂದ್ರ ಪ್ಯಾಕಪ್ ನಡಿ ಸಾಯಂಕಾಲ. ತಿರ್ಗಾ ಇನ್ನೊಂದು ದಿವಸ ಕರೆಸಿ, ಮೂರನೇ ದಿವಸ ಬಂದೆ. ಇನ್ನೊಂದು ದಿವಸ ಬರಕ್ಕೆ ಹೋಗ್ಲಿಲ್ಲ ನಾನೇ. ಎಲ್ಲಿ ನಾನು ಹುಡುಗ ಕೇಳೋಣ ಅಂದ್ರೂ ಕ್ಯಾರವನ್ ಮಲಗಿರೋ. ಒಂಥರ ಒಬ್ಬೊಬ್ಬ ಡೈರೆಕ್ಟರ್ ಎಲ್ಲ ದೊಡ್ಡ ಚಿಕ್ಕ ಸಣ್ಣ ಎಲ್ಲ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಅಂದ್ರೆ ಸ್ನೇಹಿತರು ಭಾರಿ ಸ್ನೇಹಿತರಾಗಿದ್ದರಿಂದ ನಡಿ ಚಂದ್ರ ಇವತ್ತೇನು ಬೇಡ ಮಕ್ಕ ತೊಳ್ಕೊಳ್ಳೋಣ ಅಂದ್ರು. ಮಕ್ಕ ತೊಳ್ಕೊಳ್ಳೋದಂದ್ರೆ ಅದು ಬೇರೆ, ನಾವು ಗುಂಡು ಹಾಕೋದಂತ ಅದರಲ್ಲೇನು ಮುಚ್ಚು ಮಾಡಿ ಹಾಕುವಂತಾಗಿ ಆ ಥರ ಸ್ನೇಹಿತರು ನಾವು. ಸಿನಿಮಾದ ಬಗ್ಗೆ ತುಂಬಾ ಚೆನ್ನಾಗಿ ನಾವು ಉದಯ ಮೆಹ್ತಾ ಅವ್ರ ಸಿನಿಮಾ 2-3 ಸಿನಿಮಾ ಹೆಕ್ ಮಾಡಿದ್ದೀನಿ ನಾನು. ಇವಾಗಿನ ಸಿನಿಮಾ ಏನು ಅಂತ ಇವರು ಹೇಳ್ತಾರೆ. ಉದಯ ಮೆಹ್ತಾ ಅವರು ಈ ಸಿನಿಮಾಗೆ ಒಳ್ಳೇದಾಗ್ಲಿ. ರವಿ ದೀಕ್ಷಿತ್ ನಿರ್ಮಾಪಕ, ಈ ಸಿನಿಮಾದ ನಿರ್ಮಾಪಕ ರಮೇಶ್ ಅವರು ಮತ್ತೆ ರವಿ ದೀಕ್ಷಿತ್ ನನ್ನ ಬಾಳಿ ಹಳೆ ಸ್ನೇಹಿತರು. ಏನಿಲ್ಲ, ಅವ್ನು ನನ್ನ ಮದುವೆ ಮಾಡಿಸ್ದ, ನಾನು ಅವನ ಮದುವೆ ಮಾಡಿಸ್ದೇನೆ ಇಟ್ಕೊಂಡು. ನಾವು ಫ್ರೆಂಡ್ಸ್, ಆ ರೀತಿ ಫ್ರೆಂಡ್ಸು. ಎಲ್ಲರಿಗೂ ಒಳ್ಳೇದಾಗ್ಲಿ, ಈ ಸಿನಿಮಾಗೆ ಒಂದು ದೊಡ್ಡ ಹಿಟ್ಟಾಗ್ಲಿ. ಸರ್, ಈಗಿನ ಸಿನಿಮಾ ಬಗ್ಗೆ ನೀವು ಮಾತಾಡಿ. ಒಂದ್ ನಿಮಿಷ. ಚೇತನ್ ಮುಂಡಾಡಿ ಅವರು ನಿರ್ದೇಶಕರು, ಅವ್ರು ಕೂಡ ಬಂದಿದ್ದಾರೆ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ನಿರ್ಮಾಪಕರು ರಮೇಶ್ ಸರ್ ಮುಂದಿನ ನಿರ್ಮಾಣದ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ದಿಗಿಲು ಮಾಡಿದ್ದಾರೆ. ಓಕೆ, ಉದಯ್ ಸರ್ ಹೇಳಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಇದು ತುಂಬಲಾರದ ನಷ್ಟ ನಮ್ಮ ಇಂಡಸ್ಟ್ರಿಗೆ. ಗುರುಪ್ರಸಾದ್ ಅವರು ಇಲ್ಲದೆ ಇರೋದು, ಅವರಿಂದ ಈ ಕಾರ್ಯಕ್ರಮ ನಡೀತಾ ಇರೋದೇ ಒಂದು ದುಃಖದ ಸಂಗತಿ. ಇಂಥ ಒಳ್ಳೆ ಟ್ಯಾಲೆಂಟು. ಈಗ ಈ ಸಾಂಗ್ ಒಂದರಲ್ಲೇ ಅವರು ಯಾವ ಮಟ್ಟದ ಕ್ರಿಯೇಟಿವಿಟಿ ಇರೋರು ಅಂತ ಗೊತ್ತಾಗುತ್ತೆ. ಸೊ ಇದು ಅವರ ಕೊನೆ ಪ್ರಯತ್ನ, ಕೊನೆಯ ಸಿನಿಮಾ ಆಗಿದೆ. ಅದಕ್ಕೆ ಸಹಕಾರ ಮಾಡಿರೋದಂಥ ರವಿಯವರಾಗಿರಿ, ರಮೇಶ್ ಅವರು ಮತ್ತು ಅವ್ರ ಸ್ನೇಹಿತರಿಗೆ ತುಂಬ ಒಳ್ಳೆಯದಾಗಲಿ. ಅವರು ಒಂದು ಒಳ್ಳೆ ಕಾಸು ಕೂಡ ಈ ಸಿನಿಮಾದ ಲಾಭದಿಂದ ಏನೋ ಒಂದು ಹೇಳಿದ್ದಾರೆ. ಸೊ ಹಂಗಾಗಿ ದೊಡ್ಡ ಮಟ್ಟದ ಯಶಸ್ಸು ಕಾಣಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಹಾಡು ಹೆಂಗ್ ಅನ್ನಿಸ್ತು ಅಂತ ಯಾರು ಹೇಳಿಲ್ಲಪ್ಪ, ಹೇಳ್ತಾರೆ ಸರ್. ಎಲ್ರಿಗೂ ನಮಸ್ಕಾರ. ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಮತ್ತು ಬಂದಿರುವಂತಹ ಗೆಸ್ಟ್ಗೆ ಮತ್ತು ಈ ಸಿನಿಮಾ ತಂಡಕ್ಕೆ ಎಲ್ರಿಗೂ ಶುಭಾಶಯಗಳು. ನನಗೆ ಗುರುಪ್ರಸಾದ್ ಅವರು ಡೆತ್ ಆದ ದಿನ ತುಂಬಾ ಕಾಲ್ಸ್ಗಳು ನನಗೂ ಬಂತು ಅವತ್ತಿನ ದಿನ.
ಗುರು ದೇಶಪಾಂಡೆ ಅವರು ಹೋಗ್ಬಿಟ್ರು ಅಂತ ತುಂಬಾ ಜನ ನನಗೂ ಕಾಲ್ ಮಾಡಿದ್ರು. ಈ ಗುರು ಪ್ರಸಾದ್, ಗುರು ದೇಶಪಾಂಡೆ ಇವೆರಡು ತುಂಬಾ ಜನಕ್ಕೆ ಕನ್ಫ್ಯೂಷನ್. ಅದರಿಂದ ಅವತ್ತಿನ ದಿನ ನನಗೂ ಒಂದು 10-12 ಕಾಲ್ಗಳು ಬಂದಿತ್ತು. ನನ್ನ ಪ್ರಕಾರ ಅದ್ಭುತ. ಅವ್ರ ವೈಯಕ್ತಿಕ ಜೀವನದ ಬಗ್ಗೆ ನಾನು ಹೆಚ್ಚು ಮಾತಾಡೋಲ್ಲ, ಆದ್ರೆ ಇಂಡಸ್ಟ್ರಿ ನಾವು ಆಸ್ ಅ ಡೈರೆಕ್ಟರ್ ಆಗಿ, ಆಸ್ ಅ ರೈಟರ್ ಆಗಿ ಅವ್ರು ತುಂಬಾ ದೊಡ್ಡ ಸಾಧನೆ ಇಂಡಸ್ಟ್ರಿಗೆ. ಅವ್ರ ಮಠ ಇರ್ಬೋದು, ಎದ್ದೇಳೆ ಮಂಜುನಾಥ ಇರ್ಬೋದು, ಅಲ್ಲಿವರೆಗೂ ಬೇರೆ ಯಾರೇ ಏನೇ ಮಾತಾಡ್ಬೋದು, ಏನೇ ಹೇಳ್ಬೋದು. ಮಠ ಮತ್ತು ಎದ್ದೇಳು ಮಂಜುನಾಥ ಸಿನಿಮಾ ಬರೋವರೆಗೂ ಜಗ್ಗೇಶ್ ಅವರ ಒಂದು ಇಮೇಜೇ ಬೇರೆ ಇತ್ತು. ಮಠ ಮತ್ತು ಎದ್ದೇಳು ಮಂಜುನಾಥ ಬಂದ ಮೇಲೆ ಅವರ ನಿಜವಾದ ಬೇರೆಯ ಒಂದು ಇಮೇಜ್ ಅನ್ನ ತಂದುಕೊಟ್ಟ ನಿರ್ದೇಶಕರು. ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಒಂದು ಕಾರ್ಪೊರೇಟ್ ಸೆಕ್ಟರ್ ಮತ್ತು ಒಂದು ಇಂಟೆಲಿಜೆಂಟ್ ಆಡಿಯನ್ಸ್ ಜಗ್ಗೇಶ್ ಅವ್ರನ್ನ ಸಿನಿಮಾನ ನೋಡಕ್ ಸ್ಟಾರ್ಟ್ ಮಾಡಿದ್ದೆ ಮಠ ಮತ್ತು ಎದ್ದೇಳು ಮಂಜುನಾಥ. ಇದು ಯಾರು ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತ ಮತ್ತು ತುಂಬಾ ತಿಳ್ಕೊಂಡಿರುವಂತ, ತುಂಬಾ ಓದಿರುವಂತ ನಿರ್ದೇಶಕರು ಮತ್ತು ರೈಟರು. ಅವರು ಇಲ್ಲ ಅನ್ನೋದು ತುಂಬಾ ದುಃಖ ತರಿಸುವಂತ ಒಂದು ವಿಷಯ. ತುಂಬಾ ಒಳ್ಳೊಳ್ಳೆ ಚಿತ್ರಗಳನ್ನ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಅದನ್ನ ನಾವು ಯಾವತ್ತು ಲೈಬ್ರರಿಯಲ್ಲಿ ಇಟ್ಕೊಳ್ಳುವಂತ ಸಿನಿಮಾಗಳನ್ನೇ ಅವ್ರು ಕೊಟ್ಟಿದ್ದಾರೆ. ನಾವು ಯಾವತ್ತು ಅವ್ರ ನೆನಪಲ್ಲಿರ್ತೀವಿ ಮತ್ತು ಅವರ ಮಾರ್ಗದರ್ಶನದಲ್ಲಿರ್ತೀವಿ ನಾವು. ಈ ತಂಡದ ವಿಷಯ ಅಂತಂದ್ರೆ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ನನಗೆ ಈ ಸಾಂಗ್ ನಾನು ತಡವಾಗಿ ಬಂದ, ಕ್ಷಮಿಸಿ. ಈ ಸಾಂಗ್ ನನಗೆ ರಮೇಶ್ ಸರ್ ಮುಂಚೆನೆ ತೋರಿಸಿದ್ರು. ನಾನು ಅವಾಗಲೇ ಹೇಳಿದ್ದೆ ಇದು ಚೆನ್ನಾಗಿದೆ, ವರ್ಕ್ ಆಗುತ್ತೆ. ಇದ್ರ ಮೇಕಿಂಗ್ ಒಂದು 6-7 ನಿಮಿಷ ತುಂಬಾ ಇತ್ತಿದೆ. ಆಕ್ಚುಲಿ ಅವರು ಕಟ್ ಮಾಡಿ 3 ನಿಮಿಷಕ್ಕೆ ಇಳಿಸಿದ್ದಾರೆ. ತುಂಬಾ ಫನ್ ಅವೆಲ್ಲ ಇದೆ. ಒಂದು ಒಬ್ಬ ಡೈರೆಕ್ಟರ್, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್, ಒಬ್ಬ ಲಿರಿಕ್ ರೈಟರ್ ಜೊತೆ ಕೂತ್ಕೊಂಡಾಗ, ಸಿಂಗರ್ ಕೂತ್ಕೊಂಡಾಗ ಯಾವ ತರದ್ದು ಒಂದು ಹಾಡು ಹುಟ್ಟುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗಿದ್ದಾರೆ. ಇದು ಒಂದು ಇವಾಗ ಬರ್ತಾ ಇರುವಂತ ಟೀಮ್ಗಳಿಗೆ ಇದು ಪೂರ್ತಿ ಬಿಡಿ ಅಂತಾನೆ ಹೇಳೋದು. ಯೂಟ್ಯೂಬ್ ಅಲ್ಲಿ ತುಂಬಾ ಪೂರ್ತಿ ಬಿಡಿ ಬರ್ತಾ ಇರುವಂತವ್ರು ಕಲಿತಾರೆ. ಆಕ್ಚುಲಿ ಕಲಿಯುವಂತದೇ ಇದೆ ಇದರಲ್ಲಿ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ, ಶುಭವಾಗಲಿ. ನಮ್ಮ ರಮೇಶ್ ಸರ್ ತುಂಬಾ ಫ್ಯಾಸಿನೇಟಿಂಗ್ ಪ್ರೊಡ್ಯೂಸರ್ ಮತ್ತು ಅದ್ರ ಜೊತೆಗೆ ರವಿ ದೀಕ್ಷಿತ್ ಜೊತೆ ಹೆಚ್ಚು ಪರಿಚಯ ಇಲ್ಲ. ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಇದು ಪ್ರೆಸ್ ಮೀಟ್ ಅಲ್ಲ, ಯಾಕಂದ್ರೆ ಗುರು ಪ್ರಸಾದ್ ಸರ್ ಪ್ರೆಸ್ ಮೀಟ್ ಮಾಡ್ತಾ ಇದಾರೆ ಅಂದ್ರೆ ನಾವು ಲೈವ್ ನೋಡ್ತಿದ್ದೆ ಶೂಟಿಂಗ್ ನಿಲ್ಸಿ. ಪ್ರೆಸ್ ಮೀಟ್ ಅಷ್ಟು ಮಜವಾಗಿರೋದು. ಗುರು ಪ್ರಸಾದ್ ಸಿನಿಮಾ ಬಿಡಿ, ಇಂಟರ್ವ್ಯೂ ನೋಡಕ್ಕೆ ನಮ್ಗೆ ತುಂಬಾ ಖುಷಿ ಆಗೋದು. ಸೊ ಅವ್ರು ಇಲ್ದೆ ಅಂದ್ರೆ ಇಮ್ಯಾಜಿನ್ ಮಾಡಕ್ಕೆ ಆಗಲ್ಲ. ನಂದು ಗುರು ಪ್ರಸಾದ್ ಸರ್ದು ನಾನು ಫಸ್ಟ್ ಟೈಮ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದಾಗ ಜನ್ಮದಲ್ಲಿ ಅಂತ ದಿನೇಶ್ ಬಾಬು ಸರ್ದು, ಅದು ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಅಭಯನಾಡು ಸ್ಟುಡಿಯೋ ಹೋದಾಗ ಸರ್ದು ಆಗ್ತಾನೆ ಎದ್ದೇಳು ಮಂಜುನಾಥ ಡಬ್ಬಿಂಗ್ ಸ್ಟುಡಿಯೋ ಬಂತು. ಸೊ ಡಬ್ಬಿಂಗ್ ಇಂಜಿನಿಯರ್ ಹೇಳಿದ್ರು ಬರೀ ಒಂದು ರೀಲ್ ನೋಡ್ದೋ, ಅವ್ರು 3 days ಬರೀ ಒಂದು ರೀಲ್ ನೋಡಿದ್ರು ಅಷ್ಟೇ. ನೋಡ್ದೋ ಡಬ್ಬಿಂಗ್ ಮಾಡಕ್ ಆಗ್ತಿಲ್ಲ ಯಾರಿಗೂ, ಅಷ್ಟು ಫನ್ ಇದೆ ಅಂತ. ಸೊ ನನಗೆ ನೋಡ್ಬೇಕು, ಒಂದು ರೀಲ್ ಆದ್ರೂ ನೋಡ್ಬೇಕು ಅನಿಸ್ತು. ಅಷ್ಟೆಲ್ಲ ನಮ್ದು ಜನ್ಮದ ಗೆಳತಿ ಶೂಟ್ ಶುರು ಆಯ್ತು. ದಿನೇಶ್ ಬಾಬು ಸರ್ದು ನಾವು ಶೂಟ್ಗೆ ಹೋಗಿ ಮತ್ತೆ ಬಂದ್ರು. ಇವ್ರ ದಿನ ಡಬ್ಬಿಂಗ್ ಅಲ್ಲಿ ಇತ್ತು. ಸೊ ಒಂದ್ ದಿವಸ ಧೈರ್ಯವಾಗಿ ಹೋಗಿ ಕೇಳಿದೆ ಗುರು ಪ್ರಸಾದ್ ಸರ್ನ, ಸರ್ ಒಂದು ರೀಲ್ ನೋಡ್ತೀನಿ ನಾನು ಅಂತ. ಸರ್ ಎಷ್ಟು ಕ್ಲೋಸ್ ಆಗಿ ಕರ್ಕೊಂಡು ಹೋದ್ರು ಅಂದ್ರೆ, ಸರಿ ಇವತ್ತು ಜಗ್ಗೆ ಸರ್ ಡಬ್ ಮಾಡ್ತಾರೆ, ನಾಳೆ ನೋಡೋಣ ಅಂದ್ರು. ನಾಳೆ ಬೆಳಿಗ್ಗೆ ಬೇಗ ಹೋದೆ. ಸರ್ ಕರ್ಕೊಂಡು ಹೋದ್ರು, ಇಡೀ ಸಿನಿಮಾ ತೋರಿಸಿದ್ರು ನನಗೆ. ಸೊ ಸಖತ್ ಖುಷಿ ಆಯ್ತು. ಅಂದ್ರೆ ಸಿನಿಮಾ ನೋಡಿ, ಮಠ ನೋಡೇ ನಾವೆಲ್ಲರೂ, ಅಂದ್ರೆ ನಮ್ಗೆ ಇನ್ಸ್ಪಿರೇಷನ್. ನಾವೇನಾದ್ರು ಬರಿತೀವಿ ಅಂದ್ರೆ ಇವತ್ತು ಒನ್ ಆಫ್ ದಿ ರೀಸನ್ ಗುರು ಪ್ರಸಾದ್ ಸರ್ ಕೂಡ. ಯಾಕಂದ್ರೆ ಅವ್ರದ್ದು ಡೈಲಾಗ್ಸ್ ನೋಡಿ, ಓಕೆ ಡೈಲಾಗ್ಸ್ ಅಲ್ಲೇ ಸಿನಿಮಾ ಕೆಲಸಕ್ಕೆ ಅನ್ನೋ ಧೈರ್ಯ ಬಂದಿದ್ದು ನಮ್ಗೆ. ಅದು ಅದಾದ್ಮೇಲೆ ನಾವು ಇನ್ನೊಂದು ಸ್ಕೂಲ್ ಮಾಸ್ಟರ್ ಅಂತ ಸಿನಿಮಾ ಮಾಡಿದ್ರು, ವಿಷ್ಣುವರ್ಧನ್ ಸರ್, ದಿನೇಶ್ ಬಾಬು ಸರ್. ಅದಕ್ಕೂ ಹೋದು, ಆದ್ರೂ ಸರ್ ದಿನ ಸ್ಟುಡಿಯೋದಲ್ಲೇ ಇರ್ತಿತ್ತು ಸಿನಿಮಾ. ಸೊ ಹೋಗಿ ತುಂಬಾ ಜನಕ್ಕೆ ನಾನು ಹೇಳ್ತಿದ್ದೆ, ಯಾರನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತ ಬರೋದವ್ರಿಗೆ ಅಭಯನಾಡು ಸ್ಟುಡಿಯೋ ಹೋಗಿ ಗುರು ಪ್ರಸಾದ್ ಸರ್ ಇರ್ತಾರೆ, ಅವ್ರನ್ನ ಕೇಳಿ ಅವ್ರೊಂದಷ್ಟು ಮಾತುಕತೆ. ಯಾಕಂದ್ರೆ ಯಾರು ಬಂದ್ರು ಗುರು ಪ್ರಸಾದ್ ಸರ್ ಮಾತಾಡಿಸಿ ಒಂದಷ್ಟು ಚರ್ಚೆಗಳು ಮಾಡೋರು. ಸೊ ಅದು ತುಂಬಾ ಖುಷಿ ವಿಷಯ. ಮತ್ತೆ ಗುರು ಪ್ರಸಾದ್ ಸರ್ ಇನ್ಸ್ಪಿರೇಷನ್. ತುಂಬಾ ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆ ಅವರೆಲ್ಲ ಇನ್ಸ್ಪಿರೇಷನ್. ಯಾಕಂದ್ರೆ 10/10 ರೂಮಲ್ಲಿ ಸಿನಿಮಾ ಮುಗಿಸ್ಬೋದು ತಾಕತ್ತು ಗುರು ಪ್ರಸಾದ್ ಸರ್ಗೆ ಇದ್ದಿದೆ. ಇನ್ಕಿದ್ ಯಾರಿಗೂ ಆ ಕೆಪಾಸಿಟಿ ನಾವು ನೋಡಿಲ್ಲ. ಸೊ ಎದ್ದೇಳು ಮಂಜುನಾಥ ಟು ಇರೆಸ್ಪೆಕ್ಟ್ ಆಫ್ ರಿಪೋರ್ಟ್ ಏನೇ ಇರಲಿ, ಸೊ ನಾವು ಗುರು ಪ್ರಸಾದ್ ಸರ್ಗೆ ಒಂದು ನಮನ ಮಾಡಬೇಕು ಅಂದ್ರೆ, ಯಾರ್ಯಾರ ಮಠ ಎದ್ದೇಳು ಮಂಜುನಾಥ ಇಷ್ಟ ಆಗಿದೆ ಅವ್ರು ಈ ಸಿನಿಮಾ ನೋಡ್ಲೇಬೇಕು. ಸೊ ಒಂದ್ಸಲ ಹೋಗಿ ಈ ಸಿನಿಮಾನ ನೋಡಿ ನೀವು ಗುರು ಪ್ರಸಾದ್ ಸರ್ಗೆ ಒಂದು ನಮನ ಸಲ್ಲಿಸಲೇಬೇಕು ಅಂತ ನಾನು ಕೇಳ್ಕೊಂತೀನಿ. ಅದ್ ಬಿಟ್ಟು ಅದೇ ಒಂದು ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ತುಂಬಾ ಅಂದ್ರೆ ಲಾಸ್ಟ್ ಇಯರ್ಸ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ. ಸೊ ಅದರಲ್ಲಿ ಗುರು ಪ್ರಸಾದ್ ಸರ್ ಅವತ್ತು
ಒಂದ್ಸರಿ ನೀವು ಸಿನಿಮಾ ನೋಡಿ ಅವರಿಗೆ ನಮನ ಸಲ್ಲಿಸ್ಬೇಕಾದ್ರೆ ಮೇ ಬಿ ಆಡಿಯೋ ಸಿಡಿಲಿ ಅಂದ್ರೆ ಫಿಲಂ ಆಡಿಯೋ ಸಿಡಿಲಿ ಹೈಯೆಸ್ಟ್ ಸೇಲ್ ಆಗಿರೋದು ಎದ್ದೇಳು ಮಂಜುನಾಥ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾವುದೇ ಟಿ ಬಸ್ ಹೋದ್ರು ಎದ್ದೇಳು ಮಂಜುನಾಥ ಫಿಲಂ ನೋಡ್ತಾ ಇರೋದು ತುಂಬಾ ಕೇಳಿದೀವಿ, ಮಿಸ್ ಮಾಡ್ಕೊಂಡಿದ್ವಿ. ಈ ಫಿಲಂ ನೋಡೋದ್ರ ಮೂಲಕ ಅವ್ರನ್ನ ಇದು ಮಾಡೋಣ ಅಂದ್ರೆ ಅವ್ರು ನೋಡಿ ಕೊನೆಗೆ ಹೋಗ್ತಾನೆ. ನಾವೆಲ್ಲರೂ ಇವತ್ತು ನಾವು ಪ್ರೀತಿ ಅಮರ ತ್ಯಾಗಮಧುರ ಅಥವಾ ಲವ್ ಇಸ್ ಬ್ಲೈಂಡ್ ಇದ್ರಲ್ಲೇ ಇದ್ರೆ ಸರ್ ಸರಿಯಾಗಿ ಬಂದು ತುಂಬಿದ್ರು. ಇಲ್ಲ ಇದು ಕಿತ್ತೋದ ಪ್ರೇಮ ಇವತ್ತಿನ ಲೈಫ್ ಅವ್ರು ನೋಡ್ತಾ ಇದಾರೆ. ಸೊ ಏನು ಅಂತ ಸರಿ ಗೊತ್ತು, ಅದನ್ನ ಈ ಸಾಂಗ್ ಮೂಲಕ ಹೇಳಿದ್ರೆ. ಸೊ ಸಾಂಗ್ ನೋಡಿ, ಆ ಮೇಕಿಂಗ್ ನೋಡಿ, ಆಮೇಲೆ ಸರ್ದೊಂದು ಡೈಲಾಗ್ ಬಂತು ಅಂದ್ರೆ ಇನ್ನು ಬಾಳೆಹಣ್ಣಿಗೆ ಹೊಗೆ ಹಾಕಿದ್ಮೇಲೆ ಹಣ್ಣಾಗುತ್ತೆ, ಮನುಷ್ಯ ಹಣ್ಣಾದ್ಮೇಲೆ ಹೊಗೆ ಹಾಕ್ಸ್ಕೊಳ್ತಾನೆ ಅಂತ. ಸೊ ಅದೇ ಇರೋದನ್ನ ಲೈಫ್ ನ ಹುಡುಕಿ ಬರೆಯೋದು ಗುರುಪ್ರಸಾದ್ ಅವರು. ನಾವು ಮಿಸ್ ಮಾಡ್ಕೊಂಡಿದೀವಿ, ಈ ಫಿಲಮ್ ಅಲ್ಲಿ ಕಂಡುಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಆ ನಗು ಮುಕ್ತಲ್ಲಿ ನಗು ಇರ್ಬೇಕಂದ್ರೆ ಈ ಸಿನಿಮಾ ಗೆಲ್ಸ್ಬೇಕು ಕರ್ನಾಟಕದಲ್ಲ. ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್. ಸೆಂಟರ್ ಸ್ಟೇಜಿಗೆ ತಂದ್ಬಿಡಿ ಸರ್. ಎಲ್ರಿಗೂ ನಮಸ್ಕಾರ. ಗುರು ಸರ್ ಬಗ್ಗೆ ನಾ ಹೇಳ್ಬೇಕಂದ್ರೆ ನನ್ನ ಒಡನಾಟ ಜಿ ಅವರು ಮೊದಲ ಸಾರಿ ರಿಯಾಲಿಟಿ ಶೋಗೆ ವರ್ಕ್ ಮಾಡಿದ್ರು, ಲೈಫ್ ಸೂಪರ್ ಗುರು ಅಂತ. ರಾಘವೇಂದ್ರ ಹುಣಸೂರು ಅವರು ನನಗೆ ಅವರನ್ನ ಮೊದಲ ಸಾರಿ ಪರಿಚಯ ಮಾಡಿರುವಂಥದ್ದು. ಅವ್ರು ನನ್ನ ನೋಡಿದ ತಕ್ಷಣ ನಂದೊಂದು ಡ್ರೆಸ್ ಇದನ್ನ ನೋಡ್ಕೊಂಡೆ. ಅವರು ಫಸ್ಟ್ ನನ್ನ ಹತ್ರ ಒಂದು 3/4 ಗಂಟೆ ನನ್ನ ಡ್ರೆಸ್ ಬಗ್ಗೆ ಮಾತಾಡಿದಂತ ವ್ಯಕ್ತಿಯವರು. ಅದಾದ ನಂತರ ಅದೇ ಟೈಮಲ್ಲಿ ನನ್ನ ಮೊದಲ ಸಿನಿಮಾ ಮದಿಪು ಅಂತ ಹೇಳಿ ನಾನು ಶೂಟಿಂಗ್ ಹೋಗ್ಬೇಕಂದ ಟೈಮಲ್ಲಿ ರಾಘವೇಂದ್ರ ಹುಣಸೂರು ಅವರು ಅದನ್ನ ನಿಲ್ಲಿಸಿ ನನಗೆ ರಿಯಾಲಿಟಿ ಶೋಗೆ ಆರ್ಡಿನೇಷನ್ ಆಗಿ ಮಾಡಬೇಕು ನೀವು ಅಂತ ಹೇಳಿ ಕರೆದಾಗ, ಇದನ್ನ ಗುರು ಅವ್ರ ಜೊತೆ ಮಾತುಕತೆ ಮಾಡಿದಾಗ ಅವರು ಮೊದಲು ರಾಘವೇಂದ್ರ ಹುಣಸೂರಿಗೆ ಗುರು ಅವರು ಬೈದ್ರು. ಫಸ್ಟ್ ಅವ್ರು ಮಾಡ್ಲಿ ಅದನ್ನ, ಆ ನಂತರ ಇದಕ್ಕೆ ಇವನು ಮಾಮೂಲಿ ಇದ್ದದ್ದೇ ಅದು ಅಂತ ಹೇಳ್ಬಿಟ್ಟು. ಅದಾದ ನಂತರ ಅವರು ಡೈರೆಕ್ಟರ್ ಸ್ಪೆಷಲ್ ಅಂತ ಹೇಳಿ ಒಂದು ಪುಸ್ತಕನ ಬರೆದ್ರು. ಅದನ್ನ ನನಗೆ ಕೊಡೋಕ್ಕೋಸ್ಕರ ಅವ್ರು ನನಗೆ ಕಡಿಮೆ ಅಂದ್ರೆ 1 ವಾರ ಕಾಲ್ ಮಾಡಿಬಿಟ್ಟು, ಅದಾದ ನಂತರ ಇವ್ರ ಹತ್ರ ಆವಾಗ ಒಂದು ನಮ್ಮ ಮೈಂಡ್ ಸೆಟ್ ಹೆಂಗಿತ್ತು ಅಂದ್ರೆ ಇವ್ರ ಹತ್ರ ಒಂದ್ಸಲ ಸಿಕ್ಕಾಕೊಂಡ್ರೆ ವಾಪಸ್ ಬರಕ್ಕಾಗಲ್ಲ ಅನ್ನುವಂತ, ಯಾಕಂದ್ರೆ ಅಷ್ಟು ಮಾತು ಇವರು ಆಡೋರು. ಬಟ್ ಅವರ ಜೊತೆ ಸೇರ್ಕೊಂಡಾಗ ಅವರ ಒಳಗಿರುವಂತಹ ಪದಪುಂಜಗಳು, ಸಾಹಿತ್ಯದ ಪದಪುಂಜಗಳು, ಪ್ರತಿಯೊಬ್ಬ ನಿರ್ದೇಶಕ, ಪ್ರತಿಯೊಬ್ಬ ಕಲಾವಿದ, ಪ್ರತಿಯೊಬ್ಬ ಕಥೆಗಾರರು ಹುಡುಕುವಂತ ಪದಗಳು ಅವರ ಹತ್ರ ಆರಾಮಾಗಿ ಬರೋದು. ನಾವಿಲ್ಲಿ ಸಾಹಿತ್ಯದಲ್ಲಿ ಕೂಡ ಅವ್ರದ್ದು ನಾವು ನೋಡಿದ್ವಿ, ಅವ್ರು ಹೆಂಗೆ ಜೋಡಣೆ ಮಾಡ್ತಾರೆ ಅಂತ. ಹೋಗ್ತಾ ಒಂದು ಸಾರಿ ಗುರು ಅವರ ಜರ್ನಿಯಲ್ಲಿ 1 ದಿನ ಇದ್ರು ಕೂಡ ಅವ್ರು ಅವ್ರ ಜೊತೆಗೆ ಇರೋಣ ಅಂದ್ರೆ ಟೈಮ್ ಹೋಗದೆ ಗೊತ್ತಾಗಲ್ಲ. ಆ ಟೈಮ್ ಅನ್ನ ಯೂಸ್ ಮಾಡುವಂತಂದ್ರೆ ಪದಗಳ ಬಳಕೆಗಳನ್ನ ನಮಗೆ ಹೊಸ ಪದಗಳನ್ನ ಕೊಟ್ಟಾಗ ಎಷ್ಟೋ ಸಾರಿ ನಮಗೆ ಅನಿಸುತ್ತೆ ಇವ್ರ ಜೊತೆ ನಾವು ಇರ್ಬೇಕಾಗಿತ್ತು, ಅವ್ರು ನಮ್ಮ ಜೊತೆಗೆ ಇರಬೇಕಾಗಿತ್ತು ಅಂತ ಇವಾಗ ಅನಿಸುತ್ತೆ. ಯಾಕಂತಂದ್ರೆ ಪ್ರತಿಯೊಬ್ಬ ನಿರ್ದೇಶಕನಿಗೆ ಅಥವಾ ಪ್ರತಿಯೊಬ್ಬ ಕಲಾವಿದನಿಗೆ ಅವರ ಜೊತೆ ಕೂತಾಗ ನಾವು ಯಾವುದೋ ಒಂದು ಕಥೆಯ ಇದು ಮಾಡೋದು, ಹೊಸ ಕಥೆ ಉಟ್ಕೊಳ್ಳೋದು, ಆ ತರದ ಒಬ್ಬ ತಂತ್ರಜ್ಞ ಗುರು ಸರ್. ಇದು ಮತ್ತೆ ಸುನಿ ಸರ್ ಹೇಳ್ದಂಗೆ ನಾವುಗಳೆಲ್ಲ ನಿರ್ದೇಶಕರ ಕಥೆಗಳನ್ನ ಅಥವಾ ಒಬ್ಬ ತಂತ್ರಜ್ಞನ ಕಥೆಗಳನ್ನ, ಅವರ ನೋವುಗಳನ್ನ ಕೇಳ್ಕೊಂಡೇ ಬಂದಿರ್ತೀವಿ. ಮತ್ತೆ ಯಾರೊಬ್ರು ಮಾತಾಡಿದ್ರೆ ಜಾಸ್ತಿ ಹೊತ್ತು ನೋಡೋಕ್ಕಾಗಲ್ಲ. ಆದ್ರೆ ಗುರು ಅವರು ಏನೇ ಮಾತಾಡ್ಲಿ ಅದನ್ನ ಪೂರ್ತಿ ನೋಡೋ ತನಕ ನಮ್ಮ ಮೈಂಡ್ ಬೇರೆ ಕಡೆ ಹೋಗಲ್ಲ. ಅಂದ್ರೆ ಅಷ್ಟು ಹಿಡಿತ ಅವರ ಮಾತುಗಾರಿಕೆಯಲ್ಲಿತ್ತು. ಇಡೀ ಸಿನಿಮಾಕ್ಕೆ ಒಳ್ಳೇದಾಗ್ಲಿ. ಜೊತೆಗೆ ಸರ್ ಹೇಳ್ದಂಗೆನೆ ಎದ್ದೇಳು ಮಂಜುನಾಥ ಸಿನಿಮಾ ಹೆಂಗೆ ನಮ್ಮನ್ನ ಕಾಡ್ತಾ ಇತ್ತು. ನಾನು ಯಾವಾಗ್ಲೂ ಹೇಳ್ತಿದ್ದೆ, ಕಾಡುವ ಸಿನಿಮಾ ನೋಡುವ ಸಿನಿಮಾ ಅಂತ. ಅಂತದ್ರಲ್ಲಿ ನಮಗೆ ಅವರ ಸಿನಿಮಾಗಳು ನನಗೆ ಒಂಥರದಲ್ಲಿ ಕಾಡುವ ಸಿನಿಮಾಗಳು. ಯಾಕಂದ್ರೆ ಸಿನಿಮಾಯಿಂದ ಹೊರಗೆ ಬಂದಾಗ ಆ ಪಾತ್ರಗಳು ನಮ್ಮೊಳಗಡೆ ಕಾಡ್ತಾ ಇರುತ್ತೆ. ಆ ತರದ ಪಾತ್ರಗಳನ್ನ ಅವರು ಸೃಷ್ಟಿ ಮಾಡ್ತಾರೆ. ಅವರ ಕಥೆ ಕೂಡ ಅಷ್ಟೇ ಗಟ್ಟಿತನ ಇರುತ್ತೆ. ಇದು ನೋಡ್ಬೇಕಾದಂತ ಸಿನಿಮಾ, ಕಾಡುವ ಸಿನಿಮಾ. ಎಲ್ಲರೂ ಜೊತೆಯಾಗಿ ನೋಡೋಣ. ಇದರ ಜೊತೆಗೆ ಚಿತ್ರರಂಗದ ಬೆಳವಣಿಗೆಗೆ ಇದೊಂದು ದಾರಿಯಾಗ್ಲಿ ಅಂತ ಹೇಳಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ರಮೇಶ್ ನಮ್ಮ ಒಂದು ಸರಳ ಪ್ರೇಮ ಕಥೆ ಅಂದ್ರೆ ಸರ್ದ ಅಂದ್ರೆ ಅವ್ನು ಹೊಗಳುತ್ತೀನಿ ಅಂತೆಲ್ಲ ಅವ್ರ ಬೇಸಿಕ್ ಗುಣಗಳು ಎಲ್ಲಿ ಏನಾದ್ರು ಸ್ಟಕ್ ಆಗಿದ್ರೆ ಅಲ್ಲಿಗೆ ಬಂದು ಅದನ್ನ ಎತ್ತಣ ಅನ್ನೋದು ಅವ್ರದ್ದು ಗುಣ. ಸೊ ಬಂದಿದ್ದಾರೆ. ಇನ್ನ ಫ್ರೆಂಡ್ಸ್ ಫೋರಂ ಪ್ರೌಡ್ಲಿ ಪ್ರೆಸೆಂಟ್ ಇದೆ. ಅವ್ರ ಬಗ್ಗೆ ಪ್ರೌಡ್ ಇದೆ, ಯಾಕಂದ್ರೆ ಸರ್ ಇಲ್ಲದ ಮೇಲೆ ಅವ್ರು ಪ್ರೌಡ್ ಆಗಿ ಆ ಸಿನಿಮಾ ಪ್ರೆಸೆಂಟ್ ಮಾಡ್ತಾ ಇದ್ರೆ. ಸರ್ ಇದ್ದಿದ್ರೆ ಫ್ರೆಂಡ್ಸ್ ಫೋರಂ ಫೈಟ್ಲಿ ಪ್ರೆಸೆಂಟ್ ಅಂತ ಮುಂದಿರುತ್ತೆ. ಎಲ್ಲರೂ ಸೇರ್ಕೊಂಡು ಸಿನಿಮಾ ತರ್ತಾ ಇರೋದು ತುಂಬಾ ಖುಷಿ ವಿಷಯ. ಮತ್ತೆ ರವಿ ದೀಕ್ಷಿತ್ ಅವರಿಗೆ ಸೊ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.
ಥ್ಯಾಂಕ್ ಯು ಎಲ್ಲರೂ ಅಂದ್ರೆ ಫಿಲ್ಮ್ ಮೇಕಿಂಗ್ ಅಂತ ಬಂದಾಗ ಗುರುಪ್ರಸಾದ್ ಸರ್ ಒಂಥರ ಡಿಕ್ಷನರಿ ಇದ್ದಂಗೆ. ಹೊಸ ಹೊಸ ವಿಷಯಗಳು ಕಲಿಬೇಕು ಅಂದ್ರೆ ಅವ್ರ ಸಿನಿಮಾಗಳನ್ನ ಮತ್ತೆ ಮತ್ತೆ ನೋಡ್ಬೇಕಿತ್ತು, ಅವ್ರ ಒಡನಾಟದಲ್ಲಿ ಇರ್ಬೇಕಿತ್ತು ಅಂತ ಬಹಳ ಅದ್ಭುತವಾಗಿ ತಿಳಿಸುತ್ತೆ. ಧನ್ಯವಾದಗಳು ಎಲ್ರಿಗೂ. ಈ ಹೋಟೆಲ್ನ ಮಾಲೀಕರಾಗಿರುವಂತಹ ಭಾಸ್ಕರ್ ಸರ್ ಕೂಡ ಸಿನಿಮಾ ತಂಡಕ್ಕೆ ವಿಶ್ ಮಾಡೋದಕ್ಕೆ ಬಂದಿದ್ದಾರೆ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ರೇವತಿ ಕಾಮತ್ ಮೇಡಮ್, ಕರ್ನಾಟಕ ಕಲಾಶ್ರೀ ಇವರು, ಜೆರೋದಾ ಕಂಪನಿಯ ಫೌಂಡರ್ಸ್ ನಿತಿನ್ ಕಾಮತ್ ಹಾಗೆ ನಿಖಿಲ್ ಕಾಮತ್ ಅವರ ತಾಯಿ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವರು ಕೂಡ ಸಿನಿಮಾ ತಂಡದ ಜೊತೆ ನಿಂತ್ಕೊಂಡಿದ್ದಾರೆ. ಮೈಕ್ ಕೊಡ್ತಾರೆ. ಭಾಸ್ಕರ್ ಅಣ್ಣ ಅವರಿಗೆ ತುಂಬಾ ಥ್ಯಾಂಕ್ಸ್. ಜಸ್ಟ್ ಫೋನ್ ಮಾಡಿದ ತಕ್ಷಣ ನಮ್ಮ ಹೋಟ್ಲಲ್ಲೇ ಮಾಡಿ ಏನೇನ್ ಬೇಕೋ ವ್ಯವಸ್ಥೆ ಎಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಭಾಸ್ಕರ್ ಅಣ್ಣ ತುಂಬಾ ಥ್ಯಾಂಕ್ಸ್. ಈಗ ನಮ್ಮ ಶ್ರೀಮತಿ ರೇವತಿ ಕಾಮತ್ ಅವ್ರ ಇಂಟ್ರೊಡಕ್ಷನ್ ಮೇಡಮ್ ಕೊಡ್ತಾರೆ. ಕರ್ನಾಟಕ ಕಲಾಶ್ರೀ ಅವರು ಫಿಲಾಂಥ್ರಫಿಸ್ಟ್, ಜೊತೆಗೆ ಜೆರೋದಾ ಕಂಪನಿ ಮಾಲೀಕರು, ಈಗ ಆಲ್ರೆಡಿ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ, ನಿಖಿಲ್ ಕಾಮತ್ ಹಾಗೆ ನಿತಿನ್ ಕಾಮತ್ ಅವರ ತಾಯಿ ಮೇಡಮ್ ಈ ಸಿನಿಮಾ ತಂಡದ ಜೊತೆ ನಿಂತ್ಕೊಂಡಿದ್ದಾರೆ. ಹೆಂಗ ಅನಿಸ್ತು ಹಾಡು? ಅಲ್ಲ, ಹಾಡು ಚೆನ್ನಾಗಿ ಅನಿಸ್ತು. ಆಮೇಲೆ ಹಾಡು ನೋಡಿದ ತಕ್ಷಣ ಒಂದು ಕುತೂಹಲ ಡೆವಲಪ್ ಆಗಿದೆ ನಂಗೆ. ಫಿಲಮ್ ಎಷ್ಟೊತ್ತಿಗೆ ನೋಡ್ತೀನಿ ಅಂತ ಅನಿಸ್ತಾ ಇದೆ. ಅದ್ರಲ್ಲಿ ತುಂಬಾ ಕ್ವಶನ್ ಮಾರ್ಕ್ಗಳಿದೆ ಹಾಡಲ್ಲಿ. ಒಂಥರ ಏನೋ ಕೊಲ್ಲೋದು, ಮತ್ತೆ ಫಸ್ಟ್ ಪ್ರೇಮ ಕಾಮ ಅನ್ಕೊಂಡು ಲೈಕ್ ಖಂಡಿತ ನಂಗನ್ಸುತ್ತೆ ಜನಗಳಿಗೆ ಇದು ತುಂಬಾನೇ ಈ ಟ್ರೈಲರ್ ಕುತೂಹಲ ಹುಟ್ಟಿಸಿದೆ. ನಾ ಎಷ್ಟು ಜನಕ್ಕೆ ಪಾಸ್ ಆನ್ ಮಾಡಿದೆ ಇದನ್ನ ಅಂದ್ರೆ ಎಲ್ಲ ನೋಡ್ತಾ ಇದ್ದಾರೆ. ನಾನು ಈ ರೀಸೆಂಟ್ ಆಗಿ ನಾನು ಫೇಸ್ಬುಕ್ ಅಲ್ಲಿ ಒಂದು ಮಿಟಲಯ್ಯ ಅಂತ ಪುಟ್ ಮಕ್ಕಳು ಡ್ಯಾನ್ಸ್ ಮಾಡಿದ್ ಹಾಕಿದೆ. ಅದಕ್ಕೆ 1.5 ಕೋಟಿ ವ್ಯೂಸ್ ಆಗಿದೆ ಅಲ್ಲಿ. ಆತರ ನಾವ್ ಇದನ್ನ ಜಾಸ್ತಿ ಜನ ಒಬ್ರಿಗೊಬ್ರು ಅದನ್ನ ಸ್ಪ್ರೆಡ್ ಮಾಡ್ಕೊತಾ ಹೋಗ್ಬೇಕು. ಈಗ ಈ ಮೂವಿ ರಿಲೀಸ್ ಆಗ್ತಿದೆ ಅನ್ನೋದನ್ನ ಯಾರು ನಿಮ್ಮಲ್ಲೇ ಇವತ್ತು ಇಲ್ಲಿ ವಾಪಸ್ ಹೋದ್ಮೇಲೆ ನೀವ್ ಇದನ್ನ ನಿಮ್ಮಲ್ಲೇ ಇಟ್ಕೋಬಾರ್ದು. ನೀವ್ ಇವಾಗ ಎಲ್ಲ ಹೇಳಿ ಅಟ್ಲೀಸ್ಟ್ ಒಬ್ಬೊಬ್ರು 1,000 ಜನ ಕರ್ಕೊಂಡ್ ಬಂತು ಅಂದ್ರೆ ಈ ಮೂವಿ ಗ್ಯಾರಂಟಿ ಸಕ್ಸಸ್. ದಟ್ಸ್ ವಾಟ್ ನನಗೆ ಆಲ್ವೇಸ್ ಐ ಬಿಲೀವ್ ಇನ್ ಕ್ರೌಡ್ ಫಂಡಿಂಗ್. ಒಂಥರ ಕ್ರೌಡ್ ಫಂಡಿಂಗ್ ಎಲ್ಲ ಮನಸ್ಸು ಬಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇದನ್ನ ಸಕ್ಸಸ್ ಮಾಡ್ಲೇಬೇಕು ಅನ್ನೋದು ಒಂದು ಎಲ್ಲರಿಗೂ ಛಲ ಇರಬೇಕು. ಯಾಕೆಂದ್ರೆ ಇದು ಫ್ರೆಂಡ್ಸ್ ಫೋರಮ್ ಅಲ್ಲಿ ನಾನು ಕೂಡ ಮೆಂಬರು. ನಂಗೆ ಅವ್ರಗಳ ಕಷ್ಟಗಳು ಅವಾಗ ಫ್ರೆಂಡ್ಸ್ ಫೋರಮ್ ಅಲ್ಲಿ ಅವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿರೋದು ದುಡ್ಡು ಬರುತ್ತೋ ಇಲ್ವೋ ವಾಪಸ್ಸು ಅಂತ ಎಲ್ಲರಿಗೂ ಒಂಥರ ಆತಂಕ ಆಯ್ತು. ನನ್ಗೇನ್ ಪರವಾಗಿಲ್ಲ, ನಾನು ಡೊನೇಷನ್ ಲಕ್ಷಾಂತರ ಕೊಡ್ತಾ ಇರ್ತೀನಿ, ಎವ್ರಿ ಮಂತ್ ಕೊಡ್ತಾ ಇರ್ತೀನಿ. ಸೊ ನಂಗೆ ಇನ್ನೂ ಇನ್ವಾಲ್ವ್ ಆಗೋಣ ಅಂತ ಆಸೆ ಇತ್ತು. ಬಟ್ ಏನಂತ ಹೇಳಿದ್ರೆ ಇದ್ರಲ್ಲಿ ಇನ್ನೂ ಫಂಡಿಂಗ್ ಮಾಡೋಣ ಅಂತ ಬಹಳ ಆಸೆ ಇತ್ತು. ಆದ್ರೆ ನಂಗೆ ಏನಂತ ಹೇಳಿದ್ರೆ ರವಿ ದೀಕ್ಷಿತ್ ನಂಗೆ ತುಂಬಾ ಕ್ಲೋಸ್ ಫ್ರೆಂಡು. ಅವ್ರ ಹತ್ರ ನಾವು ಕ್ಲೋಸ್ ಆಗಿ ಡಿಸ್ಕಸ್ ಮಾಡ್ತಿದ್ವಿ. ಆದ್ರೆ ನಂಗೆ ಯಾಕೆ ತಡಿತಾ ಇದ್ದೆ ನಾನು ಅಂತ ಹೇಳಿದ್ರೆ ಸರ್ಟನಿಟಿ ಇರಲಿಲ್ಲ ಇದ್ರಲ್ಲಿ. ವಾಟ್ ಈಸ್ ಇಟ್, ಹೌ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ನೆಕ್ಸ್ಟ್ ವಾಟ್ ಅನ್ನೋದಿರ್ಲಿಲ್ಲ. ಆಮೇಲೆ ನಾವು ಹಾಕಿದ್ರೆ ಸುಮ್ಮನೆ ನೀರಲ್ಲಿ ಹೋಮ ಆದಾಗುತ್ತೆ ಅನ್ನೋ ದುಡ್ಡು ಅಂತ ಐ ಕೀಪ್ ವಾಚಿಂಗ್. ಯಾವಾಗ್ಲಾರು ಈಗ ಕರೆಕ್ಟ್ ಟೈಮ್ ಬಂದಾಗ ಐ ವಿಲ್ ಎಂಟರ್ ಅಂತ ಅನ್ಕೋತಾ ಇದೆ. ಅಷ್ಟರಲ್ಲಿ ಈ ಸುದ್ದಿ ಬಂತು ಫಿಲಮ್ ರಿಲೀಸ್ ಆಗ್ತಿದೆ ಅಂತ. ಖಂಡಿತ ಇದು 66 ಜನ ಇದೀವಿ ನಾವು ಫ್ರೆಂಡ್ಸ್ ಫೋರಮ್ ಅಲ್ಲಿ. ಈ ಸಕ್ಸಸ್ ಆದ್ರೆ ಎಲ್ಲಾರ್ಗೂ ಒಂಥರ ಹುಮ್ಮಸ್ ಬರುತ್ತೆ. ಆಮೇಲೆ ಇದನ್ನ ಇಲ್ಲಿಗೆ ರವಿ ದೀಕ್ಷಿತ್ ಅವ್ರು ಸ್ಟಾಪ್ ಮಾಡಬಾರ್ದು. ನೆಕ್ಸ್ಟ್ ಇನ್ನೊಂದು ಮೂವಿ ನಾನು ಸದ್ಯದಲ್ಲೇ ನಂದು ಎನ್ವೈರನ್ಮೆಂಟಲ್ ಬಗ್ಗೆ ಒಂದು ಮೂವಿ ತೆಗೆಯೋಣ ಅಂತ ಇದ್ದೀನಿ. ಅದಕ್ಕೆ ಜಲಧಾರೆ ಅಂತ ಅನ್ಕೊಂಡಿದ್ದೀನಿ ಹೆಸರು. ಸೊ ನಂದೆಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಆನ್ ಮೈ ಲೇಕ್ ರಿಜುವಿನೇಷನ್, ಅದು ಎನ್ವೈರನ್ಮೆಂಟಲ್ ಹೆಸಾರ್ಡ್ಸ್ ಏನೇನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ಒಂದು ಮೂವಿ, ಕಮರ್ಷಿಯಲ್ ಮೂವಿನ ಮಾಡೋಣ ಅಂತ ಪ್ಲಾನಿಂಗ್. ಅದಕ್ಕೆ ಇವಾಗೆಲ್ಲ ಪ್ಲಾನ್ಗೆ ಮಾಡ್ಕೊಳ್ತಾ ಇದ್ದೀನಿ. ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಕೆ ಕಲ್ಯಾಣ್ ಅವರು ಒಪ್ಕೊಂಡಿದ್ದಾರೆ. ಸೊ ಸದ್ಯದಲ್ಲೇ ಸ್ಟಾರ್ಟ್ ಆಗ್ತಾ ಇದೆ ನನ್ನ ಮೂವಿ. ಎಲ್ಲರೂ ಅದಕ್ಕೂ ಕೋಆಪರೇಟ್ ಮಾಡಿ. ಆಮೇಲೆ ಈ ಮೂವಿನ ಇದನ್ನ ಮಲ್ಕೊಳಕ್ ಬಿಡೋದು ಬೇಡ. ಸೊ ಎವ್ರಿಬಡಿ ಶುಡ್ ವಾಚ್ ದಿಸ್. ಓಕೆ, ಜಾಸ್ತಿ ಜನ ನಾವೆಲ್ಲ ಇಷ್ಟು ಜನ ಇದೀವಿ. ಈಗ ಮಾಧ್ಯಮದವರೆಲ್ಲ ಬಹಳ ಬಂದಿದ್ದಾರೆ. ಎಲ್ಲರೂ ನೋಡೋ ಹಾಗಾಗ್ಲಿ ಎಲ್ಲ ಒಂದು ಅಟ್ಲೀಸ್ಟ್ ಇದು ತುಂಬಾ ಸಕ್ಸಸ್ಫುಲ್ ಆಗಿ ಆ ಮಗುಗೆ ನಾವೊಂದು ಏನೋ ಮಾಡೋಣ ಅನ್ಕೊಂಡಿದ್ದಾರೆ ಎಲ್ಲ ಸೇರಿ. ಸೊ ಡೆಫಿನೆಟ್ಲಿ ನಾವೆಲ್ಲ ಮಾಡೋಣ.
ಇದಕ್ಕೆ ಲಾಟ್ಸ್ ಆಫ್ ಬೆಸ್ಟ್ ವಿಶಸ್ ಟು ಆಲ್ ದ ಇನ್ವೆಸ್ಟರ್ಸ್ ಅಂಡ್ ಗುರುಪ್ರಸಾದ್ ಅವರಿಗೆ. ಗುರುಪ್ರಸಾದ್ ನಾನು 4-5 ಸತಿ ಮೀಟ್ ಮಾಡಿದ್ದೀನಿ ಅಷ್ಟೇನೆ. 4-5 ಸತಿ ಮೀಟ್ ಮಾಡಿದಾಗಲೂ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ. ನಮ್ಮ ಮನೆಗೆ ಬಂದು ಡೈರೆಕ್ಟರ್ ಸ್ಪೆಷಲ್ ಬುಕ್ ಕೊಟ್ಟಿದ್ರು. ಸೊ ಅದು ಸ್ಟಿಲ್ ಇಟ್ ಇಸ್ ದೇರ್. ನೋಡಿದಾಗ ಈ ಅಂತ್ಯ ಕಾಣಬಾರ್ದಾಗಿತ್ತು ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಅಂತ ದೊಡ್ಡ ಪ್ರತಿಭಾವಂತರು ಈ ಅಂತ್ಯ ಕಂಡಿದೆ ಅಂತ ಬೇಜಾರಾಗ್ತಾ ಇದೆ. ಆದ್ರೆ ಅವ್ರ ಮಗು ಮುಖದಲ್ಲಿ ಅವರ ಎಲ್ಲ ಲಕ್ಷಣಗಳು ಇದೆ. ಆ ಮಗುನ ಒಂದು ಸಕ್ಸಸ್ಫುಲ್, ಅವಳು ಮುಂದೆ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ನಾನು ಆಸೆ ಪಡ್ತೀನಿ. ಸೊ ಎಲ್ಲರ ಬ್ಲೆಸ್ಸಿಂಗ್ಸ್ ಅವಳ ಮೇಲೂ ಇರಲಿ. ಸೊ ಧನ್ಯವಾದಗಳು. ನನ್ನ ಮಾತು ಕೇಳಿದ್ದೆ. ಧನ್ಯವಾದಗಳು ಮೇಡಮ್. ಈ ತರದ ನಿರ್ಮಾಪಕರು ಹೆಚ್ಚೆಚ್ಚು ಬರುವಂತಾಗ್ಲಿ. ಮೇಲ್ವಾ ಮೇಲ್. ಓಕೆ, ನೆಕ್ಸ್ಟ್ ಸಿನಿಮಾ ಟೀಮ್ ಅವ್ರನ್ನ ಕರೆದು ಬಿಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಗೌರಿ ಶೆಟ್ಟಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸರ್. 5 ನಿಮಿಷ ಅಂದ್ರೆ ಅರ್ಧ ಗಂಟೆ ಕೊಟ್ಟಿದ್ದೀನಿ. ಪತ್ರಕರ್ತರಾಗಿ ನೀವು ಗುರು ಸರ್ನ ನೋಡಿದಂತ ದಿನಗಳು. ಎಲ್ರಿಗೂ ನಮಸ್ಕಾರ. ಸಾರಿ, ಗುರುಪ್ರಸಾದ್ ಅವ್ರ ಬಗ್ಗೆ ಮಾತಾಡೋದು, ಅವ್ರ ಸಿನಿಮಾ ಬಗ್ಗೆ ಮಾತಾಡೋದು, ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಮಾತಾಡ್ತೀನಿ ಅಂತ ನಾನು ಯಾವಾಗ ಅನ್ಕೊಂಡಿರಲಿಲ್ಲ. ಬಟ್ ಸಾರಿ ಸೊ ಇವತ್ತೆಲ್ಲ ಸಿನಿಮಾ ರಿಲೀಸ್ ಒಂದು ಹೇಳಿದೀವಿ. ಸಾರಿ, ಓಕೆ. ನಾನು ಯಾವಾಗಲೂ ಗುರುಪ್ರಸಾದ್ ಬಗ್ಗೆ ಅನ್ಕೋತಾ ಇದ್ದೆ, ಇವ್ರ ಬೆಸ್ಟ್ ಇನ್ನೂ ಬರೋದಿದೆ ಅಂತ ನಾನು ಯಾವಾಗಲೂ ಅನ್ಕೋತೀನಿ. ಸೊ ಇಟ್ಸ್ ಸೊ ಅದೇ ನಾನು ಯಾವಾಗಲೂ ಅನ್ಕೊಂಡಿದ್ದು. ಮಠ, ಎದ್ದೇಳು ಮಂಜುನಾಥ, ಡೈರೆಕ್ಟರ್ ಸ್ಪೆಷಲ್ಲು, 2ನೇ ಸಲ, ರಂಗನಾಯಕ, ಇದರಿಂದ ಇನ್ನೂ ಬೆಸ್ಟ್ ಬರೋದಿದೆ. ಯಾಕೆ ಹಂಗ ಅನಿಸ್ತಿತ್ತು ಅಂದ್ರೆ, ದ ಕೈಂಡ್ ಆಫ್ ಕೃಷಿ ದಟ್ ಹಿ ಹ್ಯಾಸ್ ಡನ್ ಅಬೌಟ್ ಮೂವೀಸ್. ಅವ್ರ ಸಿನಿಮಾದ ಬಗ್ಗೆ ಅವ್ರ ಗೊತ್ತಿಲ್ಲದಿರೋ ವಿಚಾರಗಳಿಲ್ಲ. ಸ್ಕ್ರಿಪ್ಟ್ ಬಗ್ಗೆ, ಸ್ಕ್ರೀನ್ ಪ್ಲೇ ಬಗ್ಗೆ, ಹಾಡುಗಳ ಬಗ್ಗೆ, ಬೇರೆ ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ಎಷ್ಟೊಂದು ಸ್ಟಡಿ ಮಾಡಿದ್ರು ಅಂತಂದ್ರೆ ಅದರ ಪ್ರತಿಫಲ ಏನು, ಅದರ ಪ್ರತಿಫಲ ಬರೋದಿದೆ ಇನ್ನು ಅಂತ ನಾನು ಯಾವಾಗಲೂ ಅನ್ಕೋತಾ ಇದ್ದೆ. ಹಾಗಂತ ಅವ್ರು ಮಾಡಿರೋ ಸಿನಿಮಾಗಳು ಚೆನ್ನಾಗಿಲ್ವಾ ಅಂತಂದ್ರೆ ಹಂಗಲ್ಲ, ಅದ್ಭುತವಾದ ಸಿನಿಮಾಗಳಿದೆ. ಕನ್ನಡ ಸಿನಿಮಾ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಸಪರೇಟ್ ಚಾಪ್ಟರ್ ಖಂಡಿತ ಗುರುಪ್ರಸಾದ್ ಬಗ್ಗೆ ಬರಬೇಕಾಗುತ್ತೆ. ಸೊ ಆ ಥರ ಸಿನಿಮಾಗಳನ್ನ ಅವ್ರು ಕೊಟ್ಟಿದ್ದಾರೆ. ಯು ಕ್ಯಾನ್ ಹೇಟ್ ಹಿಮ್, ಯು ಕ್ಯಾನ್ ಲವ್ ಹಿಮ್, ಬಟ್ ಯು ಕ್ಯಾನಾಟ್ ಇಗ್ನೋರ್ ಹಿಮ್, ಯು ಕ್ಯಾನಾಟ್ ಇಗ್ನೋರ್ ಹಿಸ್ ಮೂವೀಸ್. ಆ ಥರ ಸಿನಿಮಾಗಳು ಗುರುಪ್ರಸಾದ್ ಕೊಟ್ಟಿದ್ದಾರೆ. ಸೊ ನಾವು ETV-ನಲ್ಲಿ ಇದ್ವಿ ಹೈದರಾಬಾದ್ ಅಲ್ಲಿ. ಮಠ ಇಲ್ಲಿ ರಿಲೀಸ್ ಆಗಿತ್ತು. ಇದ್ರ ಸುದ್ದಿ ಅಲ್ಲಿ ನಮಗೆ ತಲುಪಿ, ಹಾಡುಗಳೆಲ್ಲ ತಲುಪಿ. ನನ್ನ ಫ್ರೆಂಡ್ ಮಂಜುನಾಥ್ ಸಂಜು, ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದ್ರೆ ಆ ಹಾಡು, ಇವ್ರು ನಮ್ಮ ಅಶ್ವಥ್ ಅವರು ಹಾಡಿರುವಂತ ಹಾಡು ಕೇಳಿ ಎಷ್ಟು ಎಂಜಾಯ್ ಮಾಡಿದ್ವಿ. ಬಂದ ತಕ್ಷಣ ಸಿನಿಮಾ ನೋಡಿದ್ವಿ. ಆಮೇಲೆ ಅಂದ್ರೆ ಇಲ್ಲಿ TV-ನಲ್ಲಿ ಬಂದ್ಮೇಲೆ ಆಮೇಲೆ ಬೇರೆ ಬೇರೆ ಸಿನಿಮಾ ನೋಡಿದ್ವಿ. ಎದ್ದೇಳು ಮಂಜುನಾಥ ಟೈಮಲ್ಲಿ ನಾನು ತುಂಬಾ ಕ್ಲೋಸ್ ಆದ್ರು. ಎದ್ದೇಳು ಮಂಜುನಾಥ ಯಾವ ಹೋಟ್ಲಲ್ಲಿ ಶೂಟಿಂಗ್ ಮಾಡಿದ್ರು ಅದೇ ಹೋಟ್ಲಲ್ಲಿ ಕರ್ಕೊಂಡು ಹೋಗಿ ಗಾಂಧಿನಗರದಲ್ಲಿ ನಾವು ಶೂಟ್ ಮಾಡಿದ್ವಿ. ಜಗ್ಗೇಶ್ ಅವ್ರನ್ನ ಇವ್ರನ್ನೆಲ್ಲ ಒಂಥರ ಬೇರೆ ತರ ಪ್ರಯತ್ನ ಮಾಡಿ. ಸೊ ಆ ಥರದ್ದೆಲ್ಲ ಆಗಿದೆ. ಅದಾದ್ಮೇಲೆ ನನಗೆ ಪರ್ಸನಲಿ ತುಂಬಾ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ರು ಗುರು. ನಮ್ಮ ಮನೆಗೆ ಬರ್ತಿದ್ರು, ಅವ್ರ ಮನೆಗೆ ನಾನು ಹೋಗ್ತಿದ್ದೆ, ತುಂಬಾ ಸಲ ಮೀಟ್ ಆಗ್ತಿದ್ವಿ. ಅವಾಗ ಒಂದು ಪರ್ಟಿಕ್ಯುಲರ್ ನೈಟ್ ನೆನಪಿದೆ ನನಗೆ. ನಾನು KS ಸುರೇಶ್ ನಿರ್ಮಾಪಕರು, ಗುರುಪ್ರಸಾದ್ ಅವ್ರ ವೈಫು, ನನ್ನ ವೈಫು, ಸುರೇಶ್ ಅವ್ರ ವೈಫು ಎಲ್ಲರೂ ಸೇರ್ಕೊಂಡು ಬಂದಿನ ಅವ್ರ ಮನೆಯಲ್ಲಿ ರಾತ್ರಿ ಊಟ ಮಾಡಿ ಒಂದು 3-4 ಗಂಟೆ ತನಕ ಮಾತಾಡಿದ್ವಿ. ಮಾತು ಎಷ್ಟು ಅದು ಅಂದ್ರೆ ಅವ್ರ ಜೊತೆ ನಿಮ್ಗೆ ಗೊತ್ತು, ಅವ್ರ ಮಾತು ಎಂಥ ಅದ್ಭುತವಾದ ಮಾತುಗಳು, ಎಷ್ಟು ಚೆನ್ನಾಗಿ ಒಳನೋಟ, ಹಾಸ್ಯ ಎಲ್ಲವೂ ಇರುವಂತ ಮಾತಾಗಿತ್ತದು. ಸೊ ಅದು ಸಿನಿಮಾದಲ್ಲಿ ಬಂದಿತ್ತು. ಬಟ್ ನನಗೆ ಒಂದ್ಸಲ ಗುರು ಕೇಳಿದೆ, ಗುರು ಸಾಕು ಗುರು, ಇದು ಬಿಟ್ಬಿಡಿ ನೀವು, ಒಂದು ಈ 10x10 ಬಿಟ್ಟು ಬೇರೆದ್ ಮಾಡಿ, ನಿಮ್ಮ ಹತ್ರ ಅದು ಇದೆ ಅಂತ ನಾನು ಹೇಳಿದ್ದೆ. ಅವಾಗ ಅವ್ರು ಅದೇನೇನೋ ಹೇಳಿದ್ರು, ಅವ್ರದೇ ಒಂದಷ್ಟು ಇದಿತ್ತು. ಆಮೇಲೆ ಮಧ್ಯದಲ್ಲಿ ಒಂದ್ಸಲ ನಾನು ಗುರು ಬನ್ನಿ ಪಾರ್ಟಿ ಮಾಡೋಣ ಅಂತ ಏನೋ ಹೇಳಿದ್ರು. ಅಂದ್ರೆ ಇಲ್ಲ ಸರ್ ಅಂತಿದ್ರು ನನಗೆ. ಇಲ್ಲ ಸರ್, ನಾನು ಅಧ್ಯಾತ್ಮದ ಕಡೆ ವಾಲ್ತಾ ಇದ್ದೀನಿ ಅಂತ ಹೇಳಿದ್ರು. ಓ ಓಕೆ, ಒಳ್ಳೇದಲ್ವಾ ಅಂತ ನಾನು ಬಿಟ್ಟೆ. ಆಮೇಲೆ ಮತ್ತೆ ಬದಲಾಗಿದ್ರು. ನಾ ಕೇಳಿದೆ, ಯಾಕೆ ಗುರು ಹಿಂಗ್ ಚೇಂಜ್ ಆಗ್ಬಿಟ್ರೆ ಅಂದ್ರೆ, ಸರ್ ಲೈಫ್ ಅನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತು ಅಂತಂದ್ರು. ಸೊ ಕಂಪ್ಲೀಟ್ಲಿ ಮತ್ತೆ ಬದಲಾಗಿದ್ರು.
ಆಮೇಲೆ ಅವ್ರ ಒಂದು ಹೋಟ್ಲಲ್ಲಿ ಉಳ್ಕೊಂಡಾಗ ನಾನು ನನ್ನ ಗೌರಿ ಶಕ್ಕಿ ಸ್ಟುಡಿಯೋಗೆ ಸಿರೀಸ್ ಆಫ್ ಇಂಟರ್ವ್ಯೂ ಮಾಡಿದ್ದೀನಿ. ಅದನ್ನೆಲ್ಲ ತುಂಬಾ ಜನ ನೋಡಿ ಇಷ್ಟಪಟ್ಟಿದ್ದಾರೆ. ಎಷ್ಟು ನಮ್ಮ ಚಾನಲ್ ಅಲ್ಲಿ ಎಷ್ಟು ಜನ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವ್ರು ತೀರ್ಕೊಂಡಾಗ. ನಾನು ಕೋಲ್ಕತ್ತಾದಲ್ಲಿದ್ದೆ. ಅಂದ್ರೆ ಹೌ ಕ್ಯಾನ್ ದಿಸ್ ಹ್ಯಾಪನ್, ಹೌ ಕ್ಯಾನ್ ಈ ತರ ಮಾಡಕ್ ಹೆಂಗ್ ಸಾಧ್ಯ ಈ ವ್ಯಕ್ತಿ? ಇಷ್ಟೆಲ್ಲ ನಿರೀಕ್ಷೆಗಳನ್ನ ಹುಟ್ಟಿಸಿ ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಬರೆದು ಇಷ್ಟೆಲ್ಲ ತಿಳ್ಕೊಂಡು ಇನ್ನೂ ಸಿನಿಮಾ ಕೊಡ್ತಾರೆ ಅಂತಂದಾಗ ಅನ್ಯಾಯ ಇದೆ ಆಕ್ಚುಲಿ. ಅದು ಅವ್ರಿಗೂ ಮಾಡ್ಕೊಂಡ್ರೆ ಅನ್ಯಾಯ, ನಮಗೂ ಮಾಡ್ಕೊಂಡ್ರೆ ಅನ್ಯಾಯ, ಪ್ರೇಕ್ಷಕರಿಗೂ ಮಾಡಿರೋ ಅನ್ಯಾಯ ಇದು. ಈ ತರ ಯಾರು ಮಾಡಬಾರ್ದು. ಸೊ ಅಷ್ಟೇ. ಇನ್ನೊಂದೇನಂತಂದ್ರೆ ನನಗೆ ಒಂದನಿಸ್ತು, ಏನ್ ಗುರು ನಾವೇ ಸಾಯಿಸ್ಬಿಟ್ವಾ ಅಂತ ಅನಿಸ್ತು ನನಗೆ ಕೆಲವೊಂದ್ಸಲ. ನಾವೇ ಅವ್ರ ನಟ್ಟಕ್ಕೆ ಏರ್ಸ್ಬಿಟ್ವಾ? ಅವ್ರೇನ್ ಅಂತ ದೊಡ್ಡ ಮೇಕರ್ ಆಗಿರ್ಲಿಲ್ವಾ? ಯಾಕೆ ಆತರ ರಂಗನಾಯಕ ಏನಾದ್ರು ಸ್ವಲ್ಪ ಈ ತರ ಆಗ್ಬಿಟ್ರೆ ಇವ್ರು ಈ ತರ ಮಾಡ್ಕೊಳ್ಳೋದ? ಈ ತರದೆಲ್ಲ ನನಗೆ ಕೆಲವೊಂದ್ಸಲ ಅನಿಸ್ತು. ನನಗೆ ಈ ಸೆಲೆಬ್ರಿಟಿಗಳು, ಸ್ಟಾರ್ಗಳು, ದೊಡ್ಡ ಡೈರೆಕ್ಟರ್ಗಳೆಲ್ಲ ಪಕ್ಕದಲ್ಲಿ ಎಂಥವ್ರು ಇಟ್ಕೋಬೇಕು ಅಂತಂದ್ರೆ, ನಿಮ್ ಸಿನಿಮಾ ಬಂದಾಗ ಆ ಸಿನಿಮಾ ಫಸ್ಟ್ ಶೋ ನೋಡಿ ಅವ್ನು ಬಂದು ನಿಮ್ಗೆ ಬಂದು ಡಬ್ಬಾ ತರ ಮಾಡಿದೆ ಗುರು ನೀನು, ಗುರು ಅಂದ್ರೆ ಈ ಗುರು ಪ್ರಸಾದಲ್ಲ, ನಿಮ್ಗೆ ಹೇಳುವಂತ ತಾಕತ್ತು, ಫ್ರೀಡಮ್ ಇರುವಂತ ವ್ಯಕ್ತಿಗಳನ್ನ ನಮ್ಮ ಪಕ್ಕದಲ್ಲಿ ಇಟ್ಕೋಬೇಕು. ಅವಾಗ ನಾವು ಎಷ್ಟೇ ಮೇಲೆ ಹೋಗ್ಲಿ ನಮ್ಮ ಗ್ರೌಂಡಿಗೆ ನಿಲ್ಲಿಸುವಂತ ಕೆಲಸವನ್ನ ನಮ್ಮ ಸ್ನೇಹಿತರು ಮಾಡಬೇಕು. ಹಾಗಂತ ಗುರುಗೆ ಯಾರು ಹೇಳಿಲ್ವಾ? ಖಂಡಿತ ಹೇಳಿದ್ದಾರೆ. ರಂಗನಾಯಕ ರಿಲೀಸ್ ಆದಾಗ ನಾನು 20-30 ನಿಮಿಷ ಅದು ರಿವ್ಯೂ ಮಾಡಿದೀನಿ. ಅದನ್ನ ನೋಡಿ ಅವರು ಥ್ಯಾಂಕ್ಸ್ ಅಕ್ಕಿ ಸರ್, ಸಿಗೋಣ, ವಿಲ್ ಮೀಟ್ ಸೂನ್ ಅಂತ ಹೇಳಿದ್ರು. ಸೊ ನಾನೇನು ಹೇಳಕ್ ಹೊರಟಿದ್ದೀನಿ ನನಗೆ ಗೊತ್ತಿಲ್ಲ. ಬಟ್ ಒಟ್ನಲ್ಲಿ ಅವರು ಹಾಗೆ ಮಾಡ್ಕೋಬಾರ್ದಾಗಿತ್ತು. ಬಟ್ ಎನಿವೆ ಇವತ್ತು ಖುಷಿ ಮೂಮೆಂಟ್ ಇದೆ. ಹೀಗಾಗಿ ನಾನು ಮತ್ತೆ ಅದನ್ನೇ ಹೇಳಕ್ ಹೋಗಲ್ಲ. ಯಾಕೆ ಅಂತಂದ್ರೆ ಅವ್ರ ಹತ್ರ ಆ ತರದ ಒಂದು ಪ್ರತಿಭೆ ಇತ್ತು. ಗುರುಪ್ರಸಾದ್ ಹತ್ರ ಮತ್ತೆ ಬರಲ್ಲ, ಅಷ್ಟು ಮಾತ್ರ ಹೇಳಕ್ ಸಾಧ್ಯ. ಸೊ ಇವತ್ತು ನಾನು ಇವರು ರವಿ ದೀಕ್ಷಿತ್ ಸಿಗೋಕಿನ ಮುಂಚೆನೆ ನನಗೆ ಗುರುಪ್ರಸಾದ್ ಎಲ್ಲ ತೋರಿಸಿದ್ರು. ನಾನು ನೋಡಿ ನನ್ಗೆ ಎಷ್ಟು ಇಷ್ಟ ಆಗಿತ್ತು ಅಂದ್ರೆ ಶಾಕಿಂಗ್. ಟ್ರೇಲರ್ ಇದೆ, ಟ್ರೇಲರ್ ಪ್ಲೇ ಮಾಡ್ತಾ ಇದ್ರೆ ನೀವು ರವಿ ಇಲ್ಲ, ಆ ಟ್ರೇಲರ್ ನೋಡಿ ನೀವು ನಂಗೆ ಶಾಕ್, ಒಂಥರ ಎದೆ ಬಂದು ಹೊಡೆದ್ರೆ ಹೆಂಗಿರುತ್ತಲ್ಲ ಆ ತರ. ಗುರು ಏನಿದು ಅನ್ನೋ ತರ, ಓಹ್ ಆಯ್ತಲ್ವಾ ನಿಮ್ಗೆ ಅನಿಸ್ತಲ್ವಾ ನಿಮ್ಗೆ ಅಂದ್ರೆ ನಾನು ಸಕ್ಸಸ್ಫುಲ್ ಆದೆ ಅನ್ನೋ ತರ ಅವ್ರು ಹೇಳಿದ್ದಂಗೆ ನೆನಪಿದೆ. ಸೊ ಎನಿವೆ ನಗು ಶರ್ಮಾ ಮತ್ತು ಅವರು ಫ್ಯಾಮಿಲಿ ಎಲ್ಲ ಇಲ್ಲಿದ್ದಾರೆ. ಸುನಿ ಹೇಳಿದಾಗೆ ನಗು ಮುಖದಲ್ಲಿ, ಅವ್ರ ಫ್ಯಾಮಿಲಿ ಮುಖದಲ್ಲಿ ನಗು ಮೂಡಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆಮೇಲೆ ನಾನು ನಮ್ಮ ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದೇನಂದ್ರೆ, ಮಾಧ್ಯಮ ಮಿತ್ರರ ಜೊತೆಗೆ ಅವ್ರು ತುಂಬಾ ಫ್ರೆಂಡ್ಲಿ ಆಗಿದ್ರು. ಬಹುಶಃ ಅಷ್ಟು ಫ್ರೆಂಡ್ಲಿ ಯಾವ ನಿರ್ದೇಶಕರು ನಿರ್ಮಾಪಕರು ಇರ್ಲಿಕ್ಕಿಲ್ಲ. ಅಷ್ಟು ಫ್ರೆಂಡ್ಲಿ ಅಂದ್ರೆ ಅವ್ರು ಯಾವಾಗೂ ಬೇರೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರ್ಲಿಲ್ಲ. ಸೊ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿದ್ರು. ಬಹುಶಃ ಬಹಳಷ್ಟು ಜನ ಇಲ್ಲಿ ವರದಿಗಾರರಿಗೆ ಮತ್ತು ಛಾಯಾಗ್ರಾಹಕರಿಗೆಲ್ಲ ತುಂಬಾ ಫ್ರೆಂಡ್ ಆಗಿದ್ರು ಅಂತ ನಾನು ಅನ್ಕೋತೀನಿ. ಸೊ ನಾವು ಮಾಡ್ಬೇಕಾಗಿರೋ ಕೆಲಸ ನಾನು ರವಿ ಅವ್ರಿಗೆ ಹೇಳಿದೆ, ಈ ಸಿನಿಮಾ ನಮ್ದು ರಿಲೀಸ್ ಆಗೋ ತನಕ ನಾವು ನಿಂತ್ಕೊಂಡು, ನೀವ್ ಹೇಗೆ ನಿಂತ್ಕೋತೀರೋ ನಿಮ್ ಜೊತೆ ನಾವು ನಿಂತ್ಕೊಂಡು ಥಿಯೇಟರ್ ತನಕ ನಿಮ್ ಜೊತೆ ಬರ್ತೀವಿ ಅಂತ ನಾನು ಹೇಳಿದ್ದೀನಿ. ಅದೇ ಕೆಲಸವನ್ನ ನಾವೆಲ್ಲರೂ ಮಾಡೋಣ. ಇದು ನಾವು ಸಣ್ಣ ಒಂದು ರವಿ ಗುರುವರಿಗೆ ನಾವು ಸಲ್ಲಿಸಬಹುದಾದ ಒಂದು ಶ್ರದ್ಧಾಂಜಲಿ ಅಂತ ನನಗನ್ಸುತ್ತೆ. ಸಿನಿಮಾ ನೋಡಿ ಖುಷಿ ಆಗತ್ತೆ ಎಲ್ರಿಗೂ. ಹೊರಗಡೆ ಬಂದು ನಾವು ಇನ್ನೊಬ್ರಿಗೆ ಫೋನ್ ಮಾಡ್ತೀವಿ ಅಂತ ನನಗನ್ಸುತ್ತೆ. ಒಂದು ಸಕ್ಸಸ್ಫುಲ್ ಸಿನಿಮಾ ಆಗೋದು ಅವಾಗಲೇ. ಹೊರಗಡೆ ಬಂದು ಫೋನ್ ಮಾಡ್ಬೇಕು ಅನ್ಸಿದ್ರೆ ಅದು ಸಕ್ಸಸ್ಫುಲ್ ಸಿನಿಮಾ. ಆ ತರ ಗುರುವಿನ ಎದ್ದೇಳು ಮಂಜುನಾಥ 2 ಆಗುತ್ತೆ ಅಂತ ಅನ್ಕೋತೀನಿ. ರವಿ ದೀಕ್ಷಿತ್ ಮತ್ತು ನಮ್ಮ ವಾಗೀಶ್ ಅವರು ಮತ್ತು ರಮೇಶ್ ಅವರು ಇವತ್ತೇ ಮೊದಲನೇ ಬಾರಿಗೆ ನಾನು ಸಿಗ್ತಾ ಇರೋದು. ಈ ಎಲ್ಲರ ತಂಡ ಒಂದು ಮುಂದೆ ನಿಂತ್ಕೊಂಡು ಈ ಸಿನಿಮಾ ರಿಲೀಸ್ ಮಾಡಕ್ಕೆ ಹೊರಟಿದೆ. ಅವ್ರು ಇಲ್ದಿರುವಂತ ಅವ್ರ ಅಬ್ಸೆನ್ಸ್ ಟೈಮ್ ಅಲ್ಲಿ. ಸೊ ಅವ್ರ ಮೇಡಮ್ ಕೂಡ ಇಲ್ಲಿದ್ದಾರೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಸಿನಿಮಾ ಆಗ್ಲಿ, ಸೂಪರ್ ಹಿಟ್ ಆಗ್ಲಿ. ಗುರು ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ, ಇರ್ಲಿ. ಧನ್ಯವಾದ. ಥ್ಯಾಂಕ್ ಯು. ಅದ್ಭುತವಾಗಿ ಗುರು ಸರ್ ಬಗ್ಗೆ ತಿಳಿಸ್ಕೊಟ್ರಿ. ನಗು ಶರ್ಮಾ ಪರವಾಗಿ ಧನ್ಯವಾದಗಳು ಸರ್. ಓಕೆ, ಜಾಸ್ತಿ ತಡ ಮಾಡೋದು ಬೇಡ. ಸಿನಿಮಾ ಟೀಮ್ ವೇದಿಕೆ ಮೇಲೆ ಕರೆದ್ಬಿಡೋಣ. ಮೊದಲಿಗೆ ನಮ್ಮ ನಿರ್ಮಾಪಕರು ರಮೇಶ್ ಸರ್. ಬ್ರೇಕ್ ಬೇಕಾ? ಮಾತಾಡಿ. ಇಲ್ಲ, ಓಕೆ, ಇಲ್ಲ. ರಮೇಶ್ ಸರ್ ನಿರ್ಮಾಪಕರು ದಯವಿಟ್ಟು ವೇದಿಕೆ ಮೇಲೆ ಹೋಗ್ಬೇಕು. ಹಾಗೆ ರವಿ ದೀಕ್ಷಿತ್ ಸರ್
ಕೋ ಪ್ರೊಡ್ಯೂಸರ್ ಹಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ವಾಗೀಶ್ ಕಟ್ಟಿ ಅವರು, ಶರತ್ ಲೋಹಿತಾಶ್ವ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಹಾಗೆ ರಚಿತಾ ಮಹಾಲಕ್ಷ್ಮಿ ಅವರು. ಕ್ವಿಕ್ ಖಾಲಿ ಇರೋ ಚೇರ್ಗಳು ಹಾಗೆ. ಅನೂಪ್ ಚಂದ್ರಕಾಂತ್ ಅವರು ದಯವಿಟ್ಟು ವೇದಿಕೆ ಮೇಲೆ ಸ್ಟ್ಯಾಂಡಿಂಗ್ ಇರಲ್ಲ. ಓಕೆ ಸರ್, ಚೇರ್ ಬೇಡ ದಯವಿಟ್ಟು, ಅವ್ರ ಕ್ಯಾಮ್ರಾ ಆಂಗಲ್ಸ್ ಸ್ಟ್ಯಾಂಡಿಂಗ್ ಇರಲಿ. ಶರತ್ ಸರ್. ಸಿನಿಮಾ ಫೆಬ್ರವರಿ 21ಕ್ಕೆ ರಿಲೀಸಿಂಗ್ ರೆಡಿ ಆಗಿದೆ. ಮತ್ತೆ ನಾನು ಡೇಟ್ ನೆನ್ಪು ಮಾಡ್ತಾ ಇದ್ದೀನಿ, ಫೆಬ್ರವರಿ 21 ಎಲ್ಲರೂ ತಲೆಯಲ್ಲೂ ಕುತ್ಕೊಂಡ್ಬಿಡ್ಲಿ ಅಂತ. ಇನ್ನು ಟ್ರೇಲರ್ ಬೇರೆ ಬೇರೆ ಗ್ಲಿಮ್ಸಸ್ ಎಲ್ಲ ಬಾಕಿ ಇದೆ. ಅದಕ್ಕೂ ಮುಂಚೆ ಇವತ್ತು ಏನ್ ಒಂದು ಝಲಕ್ ನೀವು ಕೊಡ್ತಿದ್ದೀರಾ ಸರ್, ಮೋಸ್ಟ್ಲಿ A2 ಮ್ಯೂಸಿಕ್ ನಲ್ಲಿ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾಳೆ ಬೆಳಗ್ಗೆ ಇದು ರಿಲೀಸ್ ಆಗುತ್ತೆ. ನನ್ನ ಗಮನಕ್ಕೆ ರಿಲೀಸ್ ಆಗಿದ್ಯಾ? ಓಕೆ, ಆದಷ್ಟು ಶೇರ್ ಆಗ್ಲಿ ಅಂತ ಹೇಳ್ತಾ ನಮ್ಮ ನಿರ್ಮಾಪಕರಿಂದ ಮಾತು ಶುರು ಮಾಡೋಣ. ರಮೇಶ್ ಸರ್. ಸರ್, ಸೆಂಟರ್ ಸ್ಟೇಜ್ ಬಂದು ಸಿನಿಮಾ ಬಗ್ಗೆ, ಸಿನಿಮಾ ರಿಲೀಸ್ ಬಗ್ಗೆ ನಿರ್ಮಾಪಕರಿಂದ ಮಾತಾಡಿ ಸರ್. ನಿಂತ್ಕೊಳ್ಳಿ, ನೀವು ಬೇಕು. ಅಯ್ಯೋ, ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಒಂದು ಸರಳ ಪ್ರೇಮ ಕಥೆ ನನ್ನ ಮೊದಲನೇ ಸಿನಿಮಾ ಅಂತ ರಿಲೀಸ್ ಆಗಿದ್ದು. ಆದ್ರೆ ನಿಜವಾಗ್ಲೂ ನನ್ನ ಮೊದಲನೇ ಸಿನಿಮಾ 7 ಮಂಜುನಾಥ 2 ಗುರುಪ್ರಸಾದ್ ಸರ್ ಇದ್ದಿದ್ರೆ ಮೈಕ್ ನಮ್ ಕೈಗೆ ಯಾರಿಗೂ ಕೊಡ್ತಾ ಇರ್ಲಿಲ್ಲ, ಅವ್ರಿಗೆ ಅವರೇ ಮಾತಾಡ್ತಾ ಇದ್ರು. ಕನ್ನಡದಲ್ಲಿ ಒಂದು 5700 ಸಿನಿಮಾ ಬಂದಿರ್ಬೋದು. ಅದರಲ್ಲಿ ಟಾಪ್ 10 ಡೈರೆಕ್ಟರ್ ಕನ್ನಡದಲ್ಲಿ ಯಾರೇನು ಅಂತ ಪ್ರಶ್ನೆ ಬಂದ್ರೆ ಅಶೋಕ್ ಪ್ರಕಾರ ಅವರು ಟಾಪ್ 10 ಅಲ್ಲಿ ಒಬ್ರು ಇರ್ತಾರೆ. ಅವ್ರು ಮಾಡಿರೋ ಕೆಲವು ಸಿನಿಮಾದಲ್ಲಿ ಆ ಅಚ್ಚನ್ನು ಒತ್ತಿದ್ದಾರೆ. ಸಿನಿಮಾ ಬಗ್ಗೆ ನೀವ್ ಏನಾದ್ರು ಪ್ರಶ್ನೆ ಕೇಳಿದ್ರೆ ಬೇಕಾದ್ರೆ ನಾವು ಆನ್ಸರ್ ಮಾಡಕ್ ಗೊತ್ತಾಗ. ಏನಾದ್ರು ಪ್ರಶ್ನೆ ಇದ್ರೆ ಬೇಕಾದ್ರೆ ನೀವು ಕೇಳ್ಬೋದು ಸರ್. ನಮ್ಮ ಸಿನಿಮಾದ DOP ಸಾಮ್ರಾಟ್ ಅಶೋಕ್ ಅವರು ಬಂದಿದ್ದಾರೆ. ಸಾರಿ, ಅವರ ಹೆಸರು ಮಿಸ್ ಆಗಿದ್ದು, ನೀವು ಲೇಟ್ ಆಗಿ ಬಂದಿದ್ದು. ಅಶೋಕ್ ಸಾಮ್ರಾಟ್. ನಮ್ಮ ಪ್ರೊಡ್ಯೂಸರ್ ಸರ್ ರಮೇಶ್ ಅವರಿಗೆ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಸರ್, ಯೂಶುವಲಿ ಪ್ರಶ್ನೆಗಳಿದ್ರೆ ಅವರೇ ಕೇಳ್ತಾರೆ. ಈಗ ಡೇಟ್ ಅನೌನ್ಸ್ ಆಗಿದೆ, ಅದಕ್ಕೂ ಮುಂಚೆ ಏನೇನ್ ಬರಬಹುದು ಅಥವಾ ರಿಲೀಸ್ ಪ್ಲಾನ್ ಹೆಂಗ್ ಮಾಡ್ಕೊಂಡಿದ್ರೆ ಅದ್ರದ್ದು ಒಂದಷ್ಟು ಇನ್ಫಾರ್ಮೇಶನ್. ಇದು ಮೇಕಿಂಗ್ ವಿಡಿಯೋ ಒಂದು 15 ಮಿನಿಟ್ಸ್ ಇದೆ. ಟು ದ ಕ್ಯಾಮ್ರಾ ಮೇಕಿಂಗ್ ವಿಡಿಯೋ ಒಂದು 15 ಮಿನಿಟ್ಸ್ ಇದೆ. ಅದನ್ನ ಇನ್ನೊಂದು 2-3 ಡೇಸ್ ಅಲ್ಲಿ ಡೇ ಎಲ್ಲ ಆದ್ಮೇಲೆ ತಲುಪಿಸ್ತೀವಿ. ಇನ್ನೊಂದು 2 ಡೇಸ್ ಅಲ್ಲೇ ಬರುತ್ತೆ. ಪ್ರೊಫೆಷನಲ್ ಆಗಿ ನಂಗೆ ಮಾತಾಡಕ್ ಬರಲ್ಲ, ಅದಕ್ಕೆ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ. ನಮ್ಮ ಸಿನಿಮಾದಲ್ಲಿ ಈ ಸಿನಿಮಾ ರಿಲೀಸ್ ಆಗಕ್ಕೆ ಮುಖ್ಯವಾಗಿ ರವಿ ದೀಕ್ಷಿತ್ ಅವರ ಕಾರಣ. ಯಾಕೆಂದ್ರೆ ಎಲ್ಲ ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಇತ್ತು ವಿಡಿಯೋಸ್, ಅದೆಲ್ಲ ಪ್ರತಿಯೊಂದು ಗೊತ್ತಿದ್ದು ಗುರುಪ್ರಸಾದ್ ಸರ್ ಮಾತ್ರನೇ. ಅದನ್ನೆಲ್ಲ ಎಲ್ಲಾ ಮೂಲೆಯಿಂದನೂ ತೆಗೆದು ನಿಜವಾಗ್ಲೂ ನಾನು ದುಡ್ಡು ಹಾಕಿರ್ಬೋದು, ಆದ್ರೆ ಸಿನಿಮಾ ರಿಲೀಸ್ಗೆ ಕಾರಣ ರವಿ ದೀಕ್ಷಿತ್ ಅವರು. ತುಂಬಾ ಧನ್ಯವಾದ ರಮೇಶ್ ಅವರು, ದೊಡ್ಡ ಮಾತು. ನಮ್ಮ ಇನ್ನೊಬ್ಬ ಸಿನಿಮಾದಲ್ಲಿ ಪಾತ್ರ ಮಾಡಿರುವಂತ ಸೀನ್, ಗೋಲ್ಡ್ ಸೀನ್ ಅಂತ, ಅದರದೊಂದು ಒಳ್ಳೆ ಕ್ಯಾರೆಕ್ಟರ್ ಇದೆ. ದಯವಿಟ್ಟು ಬನ್ನಿ, ಮೇಲ್ ಬನ್ನಿ. ಸಾಂಗ್ ಇದು ಒಂದೇ ಸಾಂಗ್ ಸರ್. ಆಕ್ಚುಲಿ ನೋಡಿ, ಇದು ಜಾನರ್ ಬಂದು ಕ್ರೈಮ್ ಕಾಮಿಡಿ. ಈಗ ನೀವು ಹಾಡಲ್ಲಿ ನಕ್ಕಿದ್ರೆ ಅಟ್ಲೀಸ್ಟ್ ಒಂದ್ಸಲ 2 ಸಲ ಫುಲ್ ಹಾಡು ನೀವು ಮತ್ತೆ ನೋಡಿ ನಗ್ತಾ ಇರ್ತೀರಾ.
ಹಾಡಲ್ಲಿ ನಗ್ಸೋದು ಗೊತ್ತಲ್ಲ ಸರ್, ಅಷ್ಟು ಈಸಿ ಅಲ್ಲ. ಆಮೇಲೆ ಒಂದು ಮತ್ತೆ ಹೇಳ್ಬಿಡ್ತೀನಿ, ಕ್ಷಮೆ ಇರಲಿ, ಗುರುಗಳು ಏನಾದ್ರೂ ಇಲ್ಲಿ ಇವತ್ತು ವೇದಿಕೆಯಲ್ಲಿ ಇದ್ದಿದ್ರೆ ನಾನು ಹೇಳಿದಂಗೆ ನಾವ್ ಯಾರು ಏನು ಮಾತಾಡಕ್ಕೆ ಬಾಯು ಬಿಡಕ್ಕೆ ಆಗ್ತಾ ಇರಲಿಲ್ಲ. ಒಂದು ನಾವು ಏನಾದ್ರೂ ಮಾತಾಡಿದಾಗ ಏನಾದ್ರು ತಪ್ಪುಗಳೇನಾದ್ರು ಮಾತಾಡಿದ್ರೆ ಇಲ್ಲ ಏನಾದ್ರೂ ಅದರಲ್ಲಿ ಏನೋ ಗುಂಪುಗಳಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಮೊದಲೇ ಕೇಳ್ಕೊಂಡ್ಬಿಡ್ತೀವಿ. ನಮಗೆ ಈ ಪ್ರೆಸ್ ಮೀಟ್ ಇದು 2ನೇ ಎಕ್ಸ್ಪೀರಿಯನ್ಸ್ ಅಷ್ಟೇ. ಫಸ್ಟ್ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಇದೇ ಸಿನಿಮಾದು 2022 ಆಗಿತ್ತು. ಆಗ ಗುರುಗಳು ಇನ್ನೇನು 2-3 ತಿಂಗಳಲ್ಲೇ ರಿಲೀಸ್ ಆಗತ್ತೆ ಸಿನಿಮಾ ಅಂದಿದ್ರು, ಬಟ್ ಕಾರಣಾಂತರದಿಂದ ಆಗ್ಲಿಲ್ಲ. ಸೊ ಇವಾಗ ಈ ಟೈಮ್ ಬಂದಿದೆ. ಸಿನಿಮಾ ತುಂಬಾ ವಿಭಿನ್ನವಾಗಿದೆ, ವಿಚಿತ್ರವಾಗಿದೆ. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ, ಖಂಡಿತ ಎಂಜಾಯ್ ಮಾಡ್ತೀರಾ. ಅದು ನಾನು ಕೊಡೋ ಅಶ್ಯೂರೆನ್ಸ್. ಥ್ಯಾಂಕ್ ಯು ಶರತ್. ಸಿನಿಮಾ ರಿಲೀಸ್ ಬಗ್ಗೆ ಬಂದರೆ ಹೇಳೋದೆಲ್ಲ ಹೇಳ್ಬಿಟ್ಟೆ ಅಂತ ಅವನೇ ಮುಗಿಸ್ಬಿಟ್ಟಿದ್ದೀನಿ. ಇನ್ನೊಂದ್ಸಲ ಡೇಟ್ ನಾವು ಆಕ್ಚುಲಾಗಿ ಫೆಬ್ರವರಿ 14th ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಇತ್ತು. ಕಾರಣಾಂತರಗಳಿಂದ ಮಾಡ್ತಾ ಇಲ್ಲ. ಒಂದೇನಪ್ಪಾ ಅಂದ್ರೆ ಅವತ್ತು ತುಂಬಾ ಬೇರೆ ಸಿನಿಮಾಗಳು ರಿಲೀಸ್ ಆಗೋ ಸಾಧ್ಯತೆಗಳು ಇದೆ ಅಂತ ಗೊತ್ತಾಯ್ತು. ಇನ್ನೊಂದು ಈ ಸಿನಿಮಾದೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ 14ನೇ ತಾರೀಕು ಫೆಬ್ರವರಿ ಬಂದು ವ್ಯಾಲೆಂಟೈನ್ಸ್ ಡೇ. ಅದಾಗಿ ಒಂದು ವಾರಕ್ಕೆ ನಾವು ಕರೆಕ್ಟ್ ಆಗಿ 21st ಮಾಡ್ತಾ ಇದೀವಿ. ಅದಕ್ಕೂ ಒಂದು ಕಾರಣ ಇದೆ. ಈ ಹಾಡು ನೀವು ನೋಡಿದ್ರಿ ಅನ್ಸುತ್ತೆ, ಬರೀ ಪ್ರೇಮ, ಬರೀ ಲವ್ ಗಿವ್ ಅದೊಂದೇ ಅಲ್ಲ, ಇದರಲ್ಲಿ ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಇವಾಗ ಯಾವುದೇ ಎಲ್ಲದಕ್ಕೂ ಒಂದು ಕಾಯಿನ್ ಅಂದ್ರೆ 2 ಫೇಸ್ ಇರುತ್ತೆ. ಒಂದು ಈ ಕಡೆ ಇದ್ರೆ ಇನ್ನೊಂದು ಫೇಸ್ ಇದನ್ನ ನೀವು ಈ ಸಿನಿಮಾ ತುಂಬಾ ನೋಡ್ಬೋದು. ತುಂಬಾ ಚೆನ್ನಾಗಿದೆ, ಅದನ್ನ ನೋಡಿ ನೀವು ಗೊತ್ತಾಯ್ತು. 21 ಫೆಬ್ರವರಿ ಡಿಸೈಡ್ ಆಗಿದೆ ಡೇಟ್. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ, ಸಿನಿಮಾಗೆ ಥಿಯೇಟರ್ಗೆ ಬಂದು ನೀವು ಏನು 100 ರೂಪಾಯಿ ಕೊಡ್ತೀರೋ ಅದ್ರಲ್ಲಿ 51 ಭಾಗ ಮಗುವಿನ ಭವಿಷ್ಯಕ್ಕೆ ಹೋಗೋದು. 51 ರೂಪಾಯಿ. ಆಮೇಲೆ ನಾನು ಈ ಸಿನಿಮಾ ಈ ಒಂದು ಸ್ಟೇಜಿಗೆ ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ರವಿಶಂಕರ್ ಪೈ ಅವರು ಕೈ ಜೋಡಿಸಿದ್ರು, ನಮ್ಮ ರಮೇಶ್ ಅವರು ಕೈ ಜೋಡಿಸಿದ್ರು. ಆಮೇಲೆ ಇನ್ನೂ ತುಂಬಾ ಒಳ್ಳೆ ಟೆಕ್ನಿಕಲ್ ಅಂಡ್ ಬೇರೆ ಆಸ್ಪೆಕ್ಟ್ಸ್ ಅಲ್ಲಿ ಕೆಲಸ ಮಾಡಿದಂತ ನಮ್ಮ ಉದಯ್ ಇದಾರಲ್ಲ, ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಅಂತ ಕೇಳ್ಕೊತೀವಿ. 21 ಫೆಬ್ರವರಿ, ಎಸ್, ಇಟ್ ವಿಲ್ ಬಿ ಇನ್ ದ ಥಿಯೇಟರ್ಸ್. ಮತ್ತೊಮ್ಮೆ ಫೆಬ್ರವರಿ 21 ಎಲ್ಲರಿಗೂ ತಲುಪಿಸಿ, ಎಲ್ಲರೂ ಬನ್ನಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ವಾಗೀಶ್ ಕಟ್ಟಿ ಅವರು. ರಚಿತಾ ಅವರು. ನಂಗೆ ಇನ್ನೂ ನೆನಪಿದೆ, 22 ಅಲ್ಲಿ ನಾವು ಆಲ್ಮೋಸ್ಟ್ ಒಂದ್ ಪ್ರೆಸ್ ಮೀಟ್ ಮಾಡಿದಾಗ ಸರ್ ಹೇಳಿದ್ರು, ಪ್ರೆಸ್ನವ್ರನ್ನೆಲ್ಲ ಮೇಲ್ಗಡೆ ಕೂರಿಸಿ ನಾವು ಆರ್ಟಿಸ್ಟ್ ಎಲ್ಲರೂ ಕೆಳಗಡೆ ಕೂತ್ಕೊಳ್ಳೋಣ, ಯಾಕಂದ್ರೆ ಅಷ್ಟು ಜನ ಇದರಲ್ಲಿ ಫ್ರೆಂಡ್ಸ್ ಫಾರಂ ಅಲ್ಲಿ ಇದಾರೆ, ಒಬ್ರೊಬ್ರು ಒಂದೊಂದು ಇನ್ವೆಸ್ಟರ್ಸ್, ಮೀಡಿಯಾ ಪರ್ಸನ್ಸ್ ಗಿಂತ ಇನ್ವೆಸ್ಟರ್ಸ್ ಜಾಸ್ತಿ ಇರ್ತಾರೆ ಈ ಸಿನಿಮಾಲಿ ಅಂತ ಹೇಳಿದ್ ನನಗೆ ಇನ್ನೂ ನೆನಪು. ಸೊ ಆ ಇನ್ವೆಸ್ಟರ್ಸ್ ಎಲ್ಲ ನನಗೆ ಇವತ್ತು ಕಾಣಿಸ್ತಾ ಇದಾರೆ. ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ಈ ಮೂವಿನ ಕೈ ಬಿಡದೆ ಹಿಡ್ಕೊಂಡು ಮುಂದೆ ನಡೆಸ್ತಾ ಇದ್ದೀರಾ. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅಂಡ್ ಮೂವಿ ನಿಜವಾಗ್ಲೂ ಗುರುಪ್ರಸಾದ್ ಅವರ ಬೆಸ್ಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ತೀರಾ ಒಂದು ಹಿಂಗೂ ಸ್ಕ್ರೀನ್ ಪ್ಲೇ ಮಾಡ್ಬೋದಾ, ಹಿಂಗೂ ಇರುತ್ತಾ, ಅಯ್ಯೋ ಹಿಂಗ್ ನಡೀತಿದೆ ಅಂತೆಲ್ಲ ನೀವು ಒಂದೊಂದು ಸೀನ್ ಅಲ್ಲೂ ನೀವು ಆಶ್ಚರ್ಯ ಪಡುವಂತ ಒಂದು ಸ್ಕ್ರೀನ್ ಪ್ಲೇ ಇದ್ರಲ್ಲಿದೆ. ಕ್ರೈಮ್ ಕಾಮಿಡಿ. ಸೊ ಅವರ ಜಾನರ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತ ಒಂದು ಮೂವಿ ಅಂತ ಹೇಳ್ಬೋದು. ಸೊ ಎಲ್ಲರೂ ಈ ಸಿನಿಮಾಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀನಿ. ಅಂಡ್ ಎಸ್, ವಿ ಆರ್ ಆಲ್ ಸೆಟ್ ಟು ರಿಲೀಸ್ ಆನ್ 21st ಫೆಬ್ರವರಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಮಾಡಿ ಮೇಡಮ್ ಇಡೀ ಟೀಮ್ಗೆ. ನಂಗೆ ಇಡೀ ತಂಡಕ್ಕೆ ನಂಗೆ ನಿಜವಾಗ್ಲೂ ಚಿರಋಣಿ ಆಗಿರ್ತೀನಿ. ಎಲ್ಲರೂ ಶ್ರಮ ಪಟ್ಟು, ರಮೇಶ್ ಸರ್, ರವಿ ದೀಕ್ಷಿತ್ ಎಲ್ರು ಶ್ರಮ, ಅವರ ಇದು ನಾವ್ ಇವತ್ತಿಲ್ಲಿದ್ದೀವಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ನಮ್ಮ ಈ ಸಿನಿಮಾ ಗೆಲ್ಲಿಸ್ಕೊಡಿ ಅಂತ. ಹಲೋ, ಎರಡು ಮಾತು ಎಕ್ಸ್ಟ್ರಾ. ಇಲ್ಲ, ಇದು ನನ್ನ ಮೊದಲ ಸಿನಿಮಾ ಆಗಿ ಆಕ್ಟ್ ಮಾಡಿದ್ದು. ಗುರುಪ್ರಸಾದ್ ಸರ್ ನನ್ನ ನಾಟಕಗಳು, ಶಾರ್ಟ್ ಮೂವಿ ನೋಡಿ ಆಕ್ಟ್ ಮಾಡಿಸಿದ್ರು ಇದರಲ್ಲಿ. ಇದಲ್ದಿರ 2 ಮೂವಿ ಅವರೇ ಹೇಳಿ, ರಂಗನಾಯಕ ಮತ್ತೆ ಬಾಡಿಗಾರ್ಡ್ ಅಂತ ಅದರಲ್ಲೂ ಆಕ್ಟ್ ಮಾಡಿಸಿದ್ರು. ಸೊ ಇಷ್ಟೇ ಹೇಳ್ತೀನಿ, ಯಾಕೆಂದ್ರೆ ಅವ್ರು 2 ಮಾತು ಹೇಳಿದ್ದಾರೆ. ಇನ್ನೊಂದು ಮಾತು, ಈ ಸಿನಿಮಾ ಏನಕ್ಕೆ ನೋಡ್ಬೇಕು ಅಂತ ಜನರಲಿ ಎಲ್ಲ ಕೇಳ್ತೀರಾ. ನನಗನ್ಸಿದ್ದು
ಇವತ್ತಿನ ಇರಿಟೇಷನ್ ಆಗೋ ನಮ್ಮ ಸೊಸೈಟಿನಲ್ಲಿ ಇರಿಟೇಷನ್ ಆಗೋ ವಿಚಾರ ಸಮಾಚಾರ ಅದೆಲ್ಲವೂ ಇದರಲ್ಲಿದೆ. ಯಾವ ರೀತಿ ಅಂದ್ರೆ ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ ಎಲ್ಲವೂ ಈ ಸಿನಿಮಾದಲ್ಲಿ ಕಾಮಿಡಿ ಕ್ರೈಮ್ ತರ ಇದೆ. ಹಾಗಾಗಿ ನೀವೆಲ್ಲ ನೋಡ್ತೀರಾ ಫೆಬ್ರವರಿ 21 ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಫಿಲಮ್ ಆಕ್ಟ್ ಮಾಡಿ. ಶೂಟಿಂಗ್ ದಿನಗಳು ಕೆಲವು ನೆನಪಾಯ್ತು. ತುಂಬಾ ನಾಸ್ಟಾಲಜಿಕ್ ಫೀಲ್ ಆಗ್ತದೆ. ನನಗೋಸ್ಕರ ಆದ್ರೂ ಈ ಫಿಲಮ್ ನಮ್ಗೊಂದು ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ Feb 21st, see you all on screens. Thanks. ಥ್ಯಾಂಕ್ ಯು ರವಿ ಸರ್ ಪೋಸ್ಟರ್. ಇದು ಒಂದು ಕ್ಯಾರೆಕ್ಟರ್ ನಮ್ಮ ಗೋಲ್ಡ್ ಸೀನೋ ಅಂತ, ಇವರು ಒಳ್ಳೆ ಒಂದು ಪಾತ್ರ ಇದೆ. ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಅದರಲ್ಲಿ. ನನ್ನ ಫ್ರೆಂಡ್ ಆಗಿ ಇವರ ಆ ಸಿನಿಮಾಲಿ ಆಕ್ಟ್ ಮಾಡಿದ್ದಾರೆ. ಆಗ ಅವರು 2ರಷ್ಟು ಸೈಜ್ ಇದ್ರು. 2000 ಶುರು ಆಗಿದ್ದು, ಮತ್ತೆ ಲಾಕ್ಡೌನ್ ಆಯ್ತು, ಮತ್ತೆ ಸ್ಟಾಪ್ ಆಯ್ತು, ಮತ್ತೆ ಲಾಕ್ಡೌನ್ ಆಯ್ತು, ಸ್ಟಾಪ್ ಆಯ್ತು, ಆಮೇಲೆ ಇನ್ನೊಂದೇನೇನೋ ಡಿಲೇ ಆಯ್ತು, ಮತ್ತೆ ರಂಗನಾಯಕ ಅಂತ ಡಿಲೇ ಆಯ್ತು. ಕೊನೆಗೆ ಒಟ್ಟಿನಲ್ಲಿ ಇವಾಗ ನಾವು ತೆರೆಗೆ ಬರ್ತಾ ಇದೀವಿ. ಈಗ ನಮ್ಮ ಗೋಲ್ಡ್ ಸೀನು ಮೊದಲೇ ಎಷ್ಟಿದ್ರು, ಅವಾಗ ಎಷ್ಟು 98 ಇದ್ರೆ, ಇವಾಗ ಒಂದು 60-65 ಇರ್ಬೋದು. ಬಟ್ ಗೋಲ್ಡ್ ಮಾತ್ರ ಅಷ್ಟೇ ಗೋಲ್ಡ್ ಇದೆ, ಸ್ವಲ್ಪ ಜಾಸ್ತಿ ಬಂದಿದೆ. ಥ್ಯಾಂಕ್ ಯು. ಈ ಪಾತ್ರಕ್ಕೆ ರವಿ ದೀಕ್ಷಿತ್ ಅವರು, ಗುರುಪ್ರಸಾದ್ ಅವರು ನನ್ನ ಸೆಂಚುರಿ ಕ್ಲಬ್ ಅಲ್ಲಿ ಇನ್ವೈಟ್ ಮಾಡಿದ್ರು. ಗುರುಪ್ರಸಾದ್ ಸರ್ ನನ್ನ ಗುರುಗಳು ನೋಡಿದ ತಕ್ಷಣ ಇವ್ರನ್ನ ಖಂಡಿತವಾಗ್ಲೂ ಈ ಮೂವಿಗೆ ಒಂದು ಪಾತ್ರವಾಗಿ ಒಂದು ವಿಲನ್ ಕ್ಯಾರೆಕ್ಟರ್ಗೆ ನನ್ನ ಸೆಲೆಕ್ಟ್ ಮಾಡಿದ್ರು. ಐ ಆಮ್ ವೆರಿ ಪ್ರೌಡ್ ಫಾರ್ ಇಟ್. ಕ್ರೆಡಿಟ್ ಗೋಸ್ ಟು ಗುರುಗಳು ಅಂಡ್ ರವಿ ದೀಕ್ಷಿತ್ ಅಂಡ್ ಅವರ್ ಟೀಮ್. ಗಾಡ್ ಬ್ಲೆಸ್ ಯು. ಅವರ್ ಟೀಮ್ ಎದ್ದಲು ಮಂಜುನಾಥ ಟು ಸಕ್ಸಸ್ ಮಾಡಿ ಎಲ್ಲರೂ ಬಂದು ಫೆಬ್ರವರಿ 21 ಬಂದು ಎಲ್ಲ ಹೆಲ್ಪ್ ಮಾಡಿ, ಎಲ್ಲ ನೋಡಿ ಸಕ್ಸಸ್ ಮಾಡಿಸ್ಕೊಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಸಿನಿಮಾದಲ್ಲಿ ಇವರು ತಮಿಳಿಯನ್ ಪಾರ್ಟ್ ಮಾಡಿರೋ, ತಮಿಳಲ್ಲೇ ಮಾತಾಡ್ಸಿದ್ದಾರೆ.